ಪ್ರಿಯರೇ, ಸಹೋದರಿ ಸಹೋದರರೇ, ಮನುಷ್ಯನ ಮನೆಯಲ್ಲಿ ನಾವು ಎಷ್ಟೋ ಸಮಸ್ಯೆಗಳು ನೋಡಿದ್ದೇವೆ. ಆದರೆ ಕೆಲವರ ಸಮಸ್ಯೆಗಳು ನೋಡಿರುವಾಗ, ಕೆಲವರ ಸಂಕಟಗಳು ನೋಡಿರುವಾಗ ಅಯ್ಯೋ ನಮ್ದು ಏನೂ ಇಲ್ಲ ಅನಿಸ್ತದೆ. ಹೌದಲ್ಲ? ಒಂದು ಮನೆಯಲ್ಲಿ ಒಂದು ಮಗಳು, ಅವರ ಹಿರಿಯ ಮಗಳು ಹುಚ್ಚಳಾಗಿ ಮಾನಸಿಕ ಸಂತುಲನವನ್ನು ಕಳ್ಕೊಂಡು ಮನೆಯಲ್ಲಿ ರಾದಾಂತ ಎಬ್ಬಿಸಿ ಅವರ ಮನೆಯಲ್ಲಿ ಕಷ್ಟ ದುಃಖ ಬಾಧೆಗಳಕ್ಕಿಂತಲೂ ಅವಳ ಹುಚ್ಚುತನದ ರೋಗವು ಅವರ ಮನೆಯನ್ನು ಸಂಪೂರ್ಣವಾಗಿ ಕಂಗಾಲಾಗಿ, ದರಿದ್ರವಾಗಿ, ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದ ಮನೆಯಂತೆ ಆ ಮನೆ ನರಕ ಆಗಿದಂಗೆ ಆಗಿಬಿಟ್ಟಿದಂತೆ. ಹಲ್ಲೆಲೂಯ. ಆ ಮಗಳನ್ನು ತಕ್ಕೊಂಡು ಅವಳು, ಭಾಳ ಜನ ಮನೆಯಲ್ಲಿ ಕುಂಟರು ಇರುವುದನ್ನು ನೋಡಿದಿವೆ. ಕುಂಟರು, ಒಂದು ಕಣ್ಣಿಲ್ಲ ಅಂತೇಳಿ ನೋಡಿದಿವೆ, ಪರವಾಗಿಲ್ಲ. ಆದರೆ ಇಲ್ಲಿ ಪಾಪ ಅವನ ಮನೆಯಲ್ಲಿ ಅವರ ಮಗಳು, ದೊಡ್ಡ ಮಗಳು ಹುಚ್ಚಳಾಗಿ, ಮೆಂಟಲ್ ಆಗಿ ಅವಳು ಮನೆಯಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯಗಳು ನೋಡಿದ್ರೆ ಭಾಳ ಅವಳಿಗೆ ಅರ್ಥ ಆಗಿಲ್ಲ. ಅವ್ರಿಗೆ ಅವಳು ರೂಮ್ನಲ್ಲಿ ಕೂಗ್ತಾ ಇದ್ದಾಳೆ, ಅಯ್ಯೋ ಬರ್ರಿ ಬರ್ರಿ, ನಾವು ಯಾರೋ ಕೊಲ್ಲಿಕ್ಕೆ ಬಂದಿದ್ದಾನೆ ಅಂತೇಳಿ. ಇವರೆಲ್ಲ ಮನೆಯವರೆಲ್ಲ ಒಳಗೆ ಹೋದ್ರು. ಒಳಗೆ ಕೂತ್ಕೊಳ್ಳಿ ಯಾರೂ ಇಲ್ಲ. ಇದಕ್ಕೆ ಬೇರೆಗೂ ಕತ್ತಲ್ ಕರ್ರ ಅಂದ್ರೆ ಕಪಾಟ ಕಡೆ ತೋರಿಸ್ತಾ ತಾಳಕ್ಕೆ, ಕೋನ್ ಆಯ್ತು ರೇ ಇದಾರೆ ಅಂತೇಳಿ ಕಪಾಟ ಕಡೆ ತೋರಿಸ್ತಾ ಇದ್ದಾಳೆ, ಅಲ್ಲಿ ತೋರಿಸ್ತಾಳೆ, ಯಾರು ಇಲ್ಲಲ್ಲ. ಇವಳಿಗೇನು ಆಯ್ತಪ್ಪ ಅಂತೇಳಿ ಅವಳನ್ನು ಮತ್ತು ಅವಳಿಗೆ ಧೈರ್ಯ ಕೊಟ್ಟು ಇದು ಮಾಡಿ ಹೋದ್ರು. ಮತ್ತು ದಿನವೆಲ್ಲ ಹೇಗೆ ದಿನ ಹೋಗ್ತದೆ ಹಾಗೆ ಅವಳು ಹುಚ್ಚಳ ಮೆಂಟಲ್ ಹುಚ್ಚುತನ ಭಾಳ ಜಾಸ್ತಿ ಆಯಿತು. ಮನೆಯಲ್ಲಿ ಕೂಗೋದು, ರಾತ್ರಿ ಹಗಲು ನಿದ್ದೆ ಇಲ್ಲ, ಆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಅಯ್ಯೋ ಆನಂದವಿಲ್ಲ. ಪ್ರತಿದಿನ ರಾತ್ರಿ ಹಗಲು ಅವ್ರ ತಾಯಿ ನಿದ್ದೆ ಮಾಡೋದಿಲ್ಲಂತೆ. ಎಲ್ಲರೂ ಹೇಳ್ತಿರಲ್ವಿಯ, ಇಂಥ ಕಷ್ಟಗಳಿದ್ದ ಮನೆಗಳಲ್ಲಿ ಕೂಡ ಸುಖ ಬರೋಕ್ಕೆ ಸಾಧ್ಯನಾ? ಅವ್ರಿಗಿನ್ನು ನಿರೀಕ್ಷಣೆ ಎಲ್ಲೆಲ್ಲಿ ಹೋಗಬಾರ್ದು. ಇವರು ಸ್ವಲ್ಪ ದೊಡ್ಡ ಧರ್ಮದ ಜಾತಿಯವರವರು, ಅವರು ದೊಡ್ಡ ಜಾತಿಯವರವರು. ನಮ್ಮ ಭಾರತೀಯ ದೇಶದಲ್ಲಿ ಒಂದು ದೊಡ್ಡ ಜಾತಿ ಎಂಬುದಾಗಿ ಹೇಳಲ್ಪಡ್ತಕ್ಕಂಥದ್ದು. ಅವರು ಇಲ್ಲಿ ಮುಸಲ್ಮಾನರ ಈ ಮುಸ್ಲಿಂ ಅವರ ಪ್ರಾರ್ಥನೆಗೆ ಹೋಗಲಾರದವರು. ಅಂಥವರು ಕೂಡ ಅವರು ದರ್ಗಾಗೆ ಹೋಗಿ ಬೇಡಿಕೊಂಡು ಬಂದರು. ಆದರೂ ಅವರ ಮಗಳ ಹುಚ್ಚುತನ ಹೋಗಲಿಲ್ಲ. ಅವಳು ಎಲ್ಲೆಲ್ಲಿ ಹೋಗಬಾರದು ಅಲ್ಲೆಲ್ಲ ಹೋಗಿದ್ರು. ಅವರು ಹಿಂದೂ ಜನ ಇವರು. ಇದೆಲ್ಲ ಹೋಗಿ ತಿರುಗಾಡಿ ಎಲ್ಲ ಬಂದರೂ ಕೂಡ ಅವಳ ಮಗಳು ಮನೆಯಲ್ಲಿ ಸಮಾಧಾನ ಮಲಗಲಿಕ್ಕೆ ಕೊಡೋದಿಲ್ಲ, ಇರ್ಲಿಕ್ಕೆ ಕೊಡೋದಿಲ್ಲ. ಯಾವಾಗ ಏನು ಮಾಡ್ಕೊಳ್ತಾಳೋ, ಯಾವಾಗ ಏನಾಗ್ತಾಳೋ ಅಂತ ಗೊತ್ತಿಲ್ಲ. 7 ಸಾರಿ ಅಕ್ಕಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯತ್ನಿಸಿದ್ರು. ಅದಕ್ಕೆ ಅವರ ಮನೆಯಲ್ಲಿ ಒಳಗಿನ ಬಾಗಿಲ ಇರ್ತಲ್ಲ, ಒಳಗಿನ ಕೊಂಡಿನೇ ಅವರು ಆ ಕಾರ್ಪೆಂಟ್ರಿಂದ ಕರೆಸಿ ತೆಗೆಸಿಬಿಟ್ಟಿದ್ರು. ಯಾವಾಗ ಏನು ಮಾಡ್ಕೋತಾಳೋ ಗೊತ್ತಿಲ್ಲ. ಎಲ್ಲ ರೂಮ್ಗಳಲ್ಲಿ ಇರ್ತಕ್ಕಂಥ ಒಳಗಿನ ಕೊಂಡಿಯನ್ನು ತೆಗೆಸಿಬಿಟ್ಟಿದ್ದಾರೆ, ಹೊರಗಿಂದ ಲಾಕ್ ಮಾಡೋದಷ್ಟೇ ಇತ್ತಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಇಂಥ ಒಂದು ಯಾತನೆಯಲ್ಲಿದ್ದ ಕುಟುಂಬ, ಅವರ ಮನೆಯಲ್ಲಿ ಬಂಗಾರು ಬೆಳ್ಳಿ ಬಾಳಿತ್ತಲ್ಲ, ಬಂಗಾರು ಎಲ್ಲ ಮಾರ್ಕೊಂಡ್ರು, ಬೆಳ್ಳಿ ಮಾರ್ಕೊಂಡ್ರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಯಿತು, FD ಫಿಕ್ಸ್ ಡಿಪಾಸಿಟ್ ಎಲ್ಲ ಖಾಲಿ ಆಯಿತು, ದುಡ್ಡೆಲ್ಲ ಖಾಲಿ ಆಗ್ತದೆ, ಮನೆ ಸಾಲದ ಮೇಲೆ ನಡೀತದೆ, ಊಟ ಆಹಾರ ಪಾರಗಳಿಲ್ಲ. ಆದರೆ ಮನೆಯಲ್ಲಿ ಮಗಳು ನೆಮ್ಮದಿಯಿಂದ ಮಲಗಲಿಕ್ಕೆ ಕೊಡ್ತಾ ಇಲ್ಲ. ಡಾಕ್ಟರ್ ಕಡೆ ತಗೊಂಡ್ರು. ಡಾಕ್ಟರ್ ಹೇಳಿದ್ರು, ಅಯ್ಯೋ ಗರ್ಮೆ ಸುಕುನ್ಸಿ ಸೋನಿಕೆನೇ ಧೈರ್ಯಜಿ, ಮಲಗಲಿಕ್ಕೆ ಕೊಡ್ತಾ ಇಲ್ರಿ, ನನ್ನ ಮಗಳು ಎಷ್ಟು ತ್ರಾಸು ಕೊಡ್ತಾ ಇದ್ದಾಳೆ ಎಂಬುದಾಗಿ ಹೇಳಿದ್ರು. ಏನಾಯ್ತಮ್ಮ ಅಂತ ಹೇಳಿದ್ರೆ, ಅವಳು ಹೇಳಿದ್ದಾರೆ ಡಾಕ್ಟರ್ ಹತ್ರ, ನನ್ನ ಮಗಳು ಭಾಳ ದೊಡ್ಡ ಜ್ಯೋತಿಷಳಾಗಬೇಕೆಂಬುದಾಗಿ, ಭವಿಷ್ಯ ಹೇಳೋಳಾಗಬೇಕೆಂಬುದಾಗಿ, ಒಂದು ಜನರಿಗೆ ಅವರಿಗೆ ಒಳ್ಳೇದು ಕೆಟ್ಟದಾಗೋದ್ರ ಬಗ್ಗೆ ಹೇಳಬೇಕೆಂಬುದಾಗಿ ಒಂದು ಪಂಡಿತನ ಹತ್ರ, ಒಂದು ಗುರುಗಳ ಹತ್ರ ಹೋಗಿ ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇದ್ಲು. ಅಲ್ಲಿ ಅವಳು ಆತನ 10ನೇ ತರಗತಿ ಆಯಿತು, ಕಾಲೇಜ್ ಕಲ್ತ್ಕೊಳ್ತಾ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಕಲಿತಾ ಏನಂತ ಗೊತ್ತಿಲ್ಲ, ಮನೇಲಿ ಬಂದು ಅವಳು ಹೀಗೆ ಹುಚ್ಚಳಾಗಿ ಕೂಗುತ್ತಾ ಇದ್ದಾಳೆ. ಈಗ ಎಲ್ಲರೂ ಮಲಗಿರೋ ಕೂಗಿದ್ರೆ ಹೆಂಗಿರ್ತದ್ರಿ? ದ್ಯಾದ್ ಕೂಗಿದ್ಕೊಳ್ಳಿ ಎದ್ದೇಳಿ, ಏವಾಯ್ತಾಳೆ, ಕಳ್ಳರು ಬಂದಂಗೆ ಕೂಗಿದ್ಕೊಳ್ಳಿ. ಪಾಪ ಮಕ್ಕಳಿಗೆ ನಿದ್ರೆ ಇಲ್ಲ, ತಂದೆ ತಾಯಿಗಳಿಗೆ ನಿದ್ರೆ ಇಲ್ಲ, ಅವ್ರ ತಂಗಿ ಇದ್ದಾಳೆ, ಅವರ ತಮ್ಮನಿದ್ದಾನೆ, ಯಾರಿಗೂ ನಿದ್ರೆ ಇಲ್ಲ. ಅವ್ರ ತಾಯಿ ಪಾಪ ಪ್ರತಿದಿನ ಗಾದಿಯಲ್ಲಿ ಮಲಗೋ ತಾಯಿ ಎಲ್ಲಿ ಮಲಗ್ತಾ ಇದ್ರಲ್ಲಿ ಗೊತ್ತಿದೆ? ಎಲ್ಲಿ ಮಲಗ್ತಾ ಇರ್ಬೋದ್ರಿ? ಬಾಗಿಲದ ಹತ್ರ ಚಾಪಿ ಹಾಕ್ಕೊಂಡು ಬಾಗಿಲಕ್ಕೆ ಲಾಕ್ ಹಾಕಿ ಅಲ್ಲಿ ಮಲಗ್ತಾರೆ. ಯಾಕಂದರೆ ಅವಳು ಯಾವಾಗ ಹೊರಗೆ ಹೋಗಿ ಎಲ್ಲಿಂದ ಮೇಲಿಂದ ಧುಮ್ಕಿ ಬಿಟ್ರೆ, ಏನಾರು ಆಗಿಬಿಟ್ರೆ ಅಂತೇಳಿ ರಾತ್ರಿ ಹಗಲು ನಿದ್ದೆ ಇಲ್ಲ ಅವಳಿಗೆ, ತಾಯಿಗೂ. ಅವಳು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದೇವೆ, ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ದೇವೆ, ಎಷ್ಟೋ ದೇವಿ ದೇವತೆಗಳೇ ಹೋಗಿ ಬರ್ತಾ ಇದ್ದೇವೆ, ಯಾರೂ ನಮ್ಮ ಸ್ವರವನ್ನು ಕೇಳೋರಿಲ್ವಾ?
ಎಲ್ಲಿ ಹೋಗಿದ್ರು ಅವಳ ಸಣ್ಣ ಮಗಳು ಅದೇ, ಕೌರ್ನೈಕ್ ಭಗವಾನ್, ದೇವ್ರು ಯಾರಿಲ್ಲ, ಎಲ್ಲ ತಿರುಗಿ ಬರೆದ್ರು ಯಾರಿಲ್ಲ, ಎಲ್ಲಿ ಈ ದೇವಿ ದೇವತೆಗಳು ಏನಿಲ್ಲ, ದೇವರೇ ಇಲ್ಲ ಅಂತೇಳಿ ಅವಳು ನಾಸ್ತಿಕಳಾಗಿ ಅವಳು ತಿರುಗ್ತಾ ಇದ್ದಾಳೆ. ಇವಳು ಹುಚ್ಚಳಾಗಿದ್ದು ಇವಳು ಮಾತ್ರ ಹೆದರಿ, ಇವಳು ಮಾತ್ರ ದಿಗಳು, ತಿನ್ನೋದಿಲ್ಲ, ಏನಿಲ್ಲ, ರಾತ್ರಿ ಹಗಲೆಲ್ಲ ನಿದ್ದೆನೇ ಇಲ್ಲ ಅವಳಿಗೆ. ಅಂತ ಒಂದು ಘೋರ ನರಕ ಯಾತನೆಯನ್ನು ಅವಳು ಅನುಭವಿಸ್ತಾ ಇದ್ದಾಳೆ. ಮತ್ತು ಅವ್ರ ಕುಟುಂಬ, ಹುಚ್ಚಳಾದವ್ರ ಕುಟುಂಬ ಹೆಂಗಿರ್ತಾರೆ ನೀವು ಕೇಳಿದ್ರ? ಮನೆಯಲ್ಲಿ ಆರಾಮಿಲ್ಲದೆ ಮಲಗಿದ್ರೆ ಬೇಜಾರಿಲ್ಲ, ಆದರೆ ಅವರ ಮನೆಯಲ್ಲಿ ಯಾವಾಗ ಏನು, ಯಾವ ಸಮಯದಲ್ಲಿ ಯಾವ ಪಾತ್ರೆ ಬೀಳ್ತದೆ, ಯಾವುದನ್ನು ಒಡೆದಾಕ್ತಾರೋ ಗೊತ್ತಿರೋದಿಲ್ಲ. ಅಂಥ ಭಯಂಕರವಾದಂಥ ಭಯ, ಭೀತಿ, ದಿಗಿಲು, ಚಿಂತೆ, ಅವರ ಜೀವನವೇ ಯಾತನೆ, ನರಕವಾಗಿತ್ತು. ಎಲ್ಲರೂ ಹೇಳ್ತಿರಲ್ವಿಯಾ, ನನ್ನ ಪ್ರಿಯ ಸಹೋದರಿ ಆಶೆ ಕಳ್ಕೊಂಡಿದ್ದೀರಾ? ನಿಮಗಾಗಿ ಒಂದು ಆಶಾ ಕಿರಣ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಜೀವನದಲ್ಲಿ ಸೋತು ಹೋಗಿದ್ರಾ? ಅವಳು ಇಷ್ಟು ಸೋತು ಹೋದ್ಲು. ಅವ್ರ ತಾಯಿ, ಅವ್ರ ಮನೆಯವರು, ಅವ್ರ ತಂದೆ ಕೆಲಸಕ್ಕೆ ಹೋಗ್ತಾನೆ, ತಾಯಿ ಎಲ್ಲ ಮ್ಯಾನೇಜ್ ಮಾಡಬೇಕು. ತಮ್ಮ ಇದ್ದಾನೆ, ತಮ್ಮನ ಅವನು ಶಾಲೆಗೆ ಹೋಗ್ತಾನೆ, ತಂಗಿದ್ದಾಳೆ, ಅವಳು ಹುಂಬಗತೆ, ಅವಳು ತನ್ನ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾಳೆ. ಎಲ್ಲರೂ ಹೇಳ್ತಿರಲ್ವಿಯಾ? ಅವಳಿಗೆ ಒಂದು ದಿವಸ ಏನಾಯಿತು, ಮನೆ ಪಕ್ಕದಲ್ಲಿ ಒಂದು ಅಂಕಲ್ ಇರ್ತಾರೆ. ಆ ಅಂಕಳು ಪಾಪ ನೋಡಿ, ಪಾಪ ಅವ್ರ ಕಷ್ಟ ನೋಡಿ, ಓಣಿ ಜನ ಎಲ್ಲರಿಗೂ ಸೌಂಡ್, ಅದು ಅವ್ರು ಮಾಡೋ ಸೌಂಡು. ಪಾಪ ಅವ್ರ ಮನೆಯಾಗಿ ಹೆಂಗಿರ್ತಾ ಇದ್ರೂ ಏನೋ ಒಂದು ತರ ಕೂಗುತ್ತಾಳೆ, ತರವಾಗಿ ಮಾಡ್ತಾ ಇರ್ತಾಳೆ. ಅದು ಕೂಗೋದು ಕೇಳಿದ್ರೆ ಹೊರಗಿನವ್ರಿಗೂ ಹೆದರಿಕೆ ಆಗ್ತಾ ಇರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಮಾನಸಿಕ ಸಂತುಲನ ಕಳ್ಕೊಂಡು ಇಂಥ ಸಮಯದಲ್ಲಿ ಒಂದು ಅಂಕಲ್ ಬಂದು, ಅಮ್ಮ ನೀವು ಎಲ್ಲೆಲ್ಲಿ ಹೋಗಿದ್ರಿ? ಅಯ್ಯೋ, ನಾವು ಎಲ್ಲಿ ಹೋಗಲಿಲ್ಲ ಅಂತ ಹೇಳ್ಬೇಕ್ರಿ, ಎಲ್ಲ ಹೋಗಿದ್ದೇವೆ, ದರ್ಗಾ ಕಡೆ ಹೋಗಿದ್ದೇವೆ, ನಮ್ಮ ದೇವತೆಗಳಿಗೆಲ್ಲ ಕಡೆ ಹೋಗಿದ್ದೇವೆ, ಆಸ್ಪತ್ರೆಗಳೆಲ್ಲ ತಿರುಗ್ತಾ ಇದ್ದೇವೆ, ಗುಳಿಗೆ ಕೊಡ್ತಾ ಇದ್ದೇವೆ. ಆಕೆ ನಿದ್ದೆ ಆದ್ರೆ ಮಾಡಿದ್ರೆ ನಾವು ಸಮಾಧಾನವಾಗಿ ನಿದ್ದೆ ಮಾಡ್ಬೋದು, ಕೆಲಸ ಮಾಡ್ಕೋಬೋದು. ಅಕ್ಕಿ ನಿದ್ದೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಎಷ್ಟು ಮಾಡಿದ್ರು ಅಕ್ಕಿ ರಿಕವರ್ ಆಗ್ತಾ ಇಲ್ಲ, ಆಕೆ ಗುಣವಾಗ್ತಾ ಇಲ್ಲ ಅಂತೇಳಿ ಭಾಳ ನೊಂದುಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ ನೀವು ಒಂದು ಜಾಗದಲ್ಲಿ ಹೋಗಿದ್ರಾ? ಯಾವ ಜಾಗದಲ್ಲಿ ರೀ? ಹೋಗಿಲ್ಲದ ಜಾಗ ಇಲ್ರಿ, ನಾವು ಎಲ್ಲ ಕಡೆ ಹೋಗಿ ಬಂದೀವ್ರಿ. ಇಲ್ಲ, ಒಂದು ಸ್ಥಳದಲ್ಲಿ ಹೋಗಿ ಬಂದಿದ್ರಾ? ಯಾವುದ್ರಿ ಅಂತೇಳಿ. ಚರ್ಚಿಗೆ ಯಾವಾಗಾರು ಹೋಗಿದ್ರಾ? ಯೇಸು ದೇವ್ರನ್ನ ಯಾವತ್ತಾದ್ರೂ ಹೋಗಿ ಪ್ರಾರ್ಥನೆ ಮಾಡಿದ್ರ? ಅವ್ರು ಹೋಗಿದ್ರೆ ಪ್ರಾರ್ಥನೆ ಮಾಡಿದ್ರೆ ಆರಾಮಾಗ್ತದಾ ಅಂತೇಳಿ. ಖಂಡಿತವಾಗಿ ಆರಾಮಾಗ್ತಾರೆ. ಇಂಥ ಭಾಳ ಜನರು ಗುಣ ಆಗ್ತಾ ಇದ್ದಾರೆ ರೀ ಅಲ್ಲಿ. ಹೌದಾ? ಖರೇನಾ? ನಿಜನಾ? ಯೇಸು ಗುಣಪಡಿಸ್ತಾ ಇದ್ದಾನೆ ರೀ ಅಂಥೇಳಿ. ಅಯ್ಯ, ಅವಳು ಕೇಳಿದ ಮಾತು ನೋಡ್ರಿ. ಅವಳಿಗೆ ಏನಾರು ಕೊಡಬೇಕಾ ಅಲ್ಲಿ ಚರ್ಚಲ್ಲಿ ಹೋಗಿ ಅಂತ ಕೇಳ್ತಾಳೆ. ಏನು ಕೊಡಬೇಕು ಅಲ್ಲಿ ಚರ್ಚಲ್ಲಿ? ಏನಾರೇ ಕೊಡಬೇಕಂತೇಳಿರಿ. ಏನೂ ಇಲ್ಲಮ್ಮ, ನೀನು ಪ್ರಾರ್ಥನೆಗೂ ಕೂತ್ಕೋ, ಅಲ್ಲಿ ವಾಕ್ಯ ಹೇಳ್ತಾರೆ, ಹಾಡು ಹಾಡ್ತಾರೆ, ಭಜನೆ ಆಗ್ತದೆ. ಕೊನೆಗೆ ಪ್ರಾರ್ಥನೆ ಆಗಿದ ಮೇಲೆ ಆ ಚರ್ಚಿನ ಸಭಾಪಾಲಕರ ಹತ್ರ ಹೋಗಿ, ಆ ಸಭೆಯನ್ನು ನಡೆಸ್ತಕ್ಕಂಥ, ಆ ಪ್ರಾರ್ಥನೆ ಮಾಡತಕ್ಕಂಥ ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊ. ಅವ್ರು ಏನಾದ್ರು ಕೇಳ್ತಾರಾ? ಏನೂ ಇಲ್ಲ, ದುಡ್ಡೇನು ಕೇಳೋದಿಲ್ಲ, ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು, ವಿಶ್ವಾಸ ಇದ್ರೆ ಸಾಕು, ನಂಬಿಕೆ ಇದ್ರೆ ಸಾಕು, ದೇವ್ರು ನಿಮ್ಗೆ ಗುಣಪಡ್ತಂದ್ರೆ. ನಾನು ಏನು ದುಡ್ಡು ತೊಗೊಂಡು ಹೋಗೋಳಿದ್ರೆ ಅವ್ರು ಪ್ರೇಯರ್ ಮಾಡಿದರೆ ನಂಗೆ ಗುಣ ಆಗ್ತದ? ದೇವ್ರ ಮಕ್ಕಳೇ, ಆ ತಾಯಿಗೆ ನಾವಿಷ್ಟು ಕಂಗಾಲಾಗಿದ್ದೀವಿ ಅಂತೇಳಿ ಆ ದೇವರು ಗೊತ್ತಿತ್ತೇನೋ. ಎಂಥ ಒಳ್ಳೆ ದೇವರು. ಅಯ್ಯೋ, ಯಾಕಂದ್ರೆ ಅವ್ರ ಕಡೆ ದುಡ್ಡಿಲ್ಲ. ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲೇ ಹೋಗೋದ್ರೆ ಅವರು ದುಡ್ಡು ತೊಗೊಂಡು ಹೋಗ್ಬೇಕು, ಅಲ್ಲಿ ಹಾಕಬೇಕು, ಅಲ್ಲಿ ಇಷ್ಟು ಹಾಕಬೇಕು, ಅಷ್ಟು ಹಾಕಬೇಕು ಅಂತ ಇರ್ತಿತ್ತು. ಇವ್ರ ಹತ್ರ ತಿನ್ನಲಿಕ್ಕೆ ಕಾಳಿಲ್ಲದಂಥ ಸ್ಥಿತಿ ಬಂದು ಭಾಳ ದುರ್ಗತಿ, ಬಡತನ ಎಲ್ಲವನ್ನು ಮಾರ್ಕೊಂಡು ಬಿಟ್ಟಿದ್ದಾರೆ. ಮನೆ ಸಂಪೂರ್ಣವಾಗಿ ಸಾಲದಲ್ಲಿ ಬಂದ್ಬಿಟ್ಟಿದೆ. ಬದುಕಲಿಕ್ಕೆ ಆಗ್ತಾ ಇಲ್ಲ, ನೆಮ್ಮದಿ ಇಲ್ಲ. ಅಪ್ಪ ಏನಾರಾಗಲಿ ನನ್ನ ಮಗಳು ಗುಣ ಆದರೆ ಸಾಕಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಗುಣ ಆಗ್ತದ ಸರ್? ನಾವು ಏನೂ ಕೊಡದಿದ್ರೆ ಗುಣ ಆಗ್ತದ? ಏನೂ ಕೊಡೋದು ಬೇಡಮ್ಮ, ನೀವು ಹೋಗಿ ಕೂತ್ಕೊಮ್ಮ. ಯೇಸು ಬಹಳ ಒಳ್ಳೆಯವರು, ಆತನಿಗೆ ಏನು ಬೇಕಾಗಿಲ್ಲ. ನೀ ಬಂದು ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳು, ಆತನನ್ನು ತಮ್ಮ ಹೃದಯದಲ್ಲಿ ಬರಲಿಕ್ಕೆ ಆಹ್ವಾನಿಸು. ದೇವರು ನಿಮ್ಮ ಜೀವನದಲ್ಲಿ ಒಳ್ಳೇದು ಮಾಡ್ತಾನೆ. ಇವಳು ಪಾಪ ಪ್ರೇಯರ್ಗೆ ಹೋದ್ಲು. ಪ್ರೇಯರ್ ಹೊತ್ಕೊಳ್ಳಿ, ಎಲ್ಲ ವಾಕ್ಯ ನಡೀತದೆ, ಪ್ರಾರ್ಥನೆ ನಡೀತದೆ, ಹಾಡೆಲ್ಲ ನಡೀತದೆ. ಮತ್ತು ಕೆಲವು ಜನ ಎದ್ದು ನಿಂತು ಸಾಕ್ಷಿ ಹೇಳ್ತಾ ಇದ್ದಾರೆ. ಏನಾತ್ರಿ? ನನ್ನ ಮಗನಿಗೆ ಆರಾಮಿಲ್ಲ ಆಗೈತೆ ರೀ. ಏನಾಗಿತ್ತು? ಮೈಯೆಲ್ಲ ತುರುಕಿ ಜೋಳ ಬಂತಿತ್ತು, ಎಲ್ಲ ಆಯಿತು. ಎಲ್ಲ ಡಾಕ್ಟರ್ ಕಡೆ ತೋರಿಸಿದ್ರು, ಆರಾಮಾಗಿಲ್ಲ. ಆದರೂ ಎಷ್ಟು ತೋರಿಸಿದ್ರು ಆರಾಮಾಗ್ತಿಲ್ಲ ಅಂತೇಳಿ ಯಾರೋ ಹೇಳಿದ್ರು. ಇಲ್ಲಿ ಪ್ರಾರ್ಥನೆಗೆ ಹೋದರೆ ಆರಾಮಾಗ್ತಂತೇಳಿ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡಿವಿ. ಔಷಧಕ್ಕಿಂತಲೂ ಭಾಳ ಬೇಗನೆ ಪ್ರಾರ್ಥನೆಯಿಂದ ಯೇಸು ಅವ್ರು ನಮಗೆ ಗುಣಪಡಿಸಿದ್ದಾನೆ. ಹೌದು, ಯೇಸು ಗುಣಪಡಿಸುವ ದೇವರು ಅಂತೇಳಿ ಇವಳು ಸಾಕ್ಷಿ ಕೇಳ್ತಾ ಇದ್ದಾಳೆ. ಮತ್ತೊಬ್ಬರು ಸಾಕ್ಷಿ ಹೇಳಿದ್ರು. ಈ ಸಾಕ್ಷಿಯನ್ನು ಕೇಳ್ತಾ ಅವಳಿಗೆ ಏನಿಸಿತ್ತು? ಅಯ್ಯ, ಎಸ್ಸಯ್ಯ, ನನ್ನ ಮಗಳನ್ನು ಗುಣಪಡಿಸುವ, ನೀನು ನಿಜವಾದ ದೇವರಂತಲ್ಲ,
ನನ್ನ ಮಗಳನ್ನು ಗುಣಪಡಿಸ್ದೇವ್ರು ಅಂತೇಳಿ ಅವಳ ಮಗಳನ್ನು ಇಬ್ಬರು ಅಕ್ಕಪಕ್ಕದಲ್ಲಿ ಒಬ್ಬರು ಹಿಡ್ಕೊಂಡು ಕುಂತಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆ ದಿನ ಅವಳ ಮಗಳು ಏನೋ ಒಂದು ರೀತಿಯಾದಂಥ ಶಾಂತವಾಗಿ ಕೂತ್ಕೊಂಡಿದ್ದಂತೆ ಪ್ರೇಯರಲ್ಲಿ. ಈ ಸಾಕ್ಷಿಗಳನ್ನು ಕೇಳಿ ಆ ಸಾಕ್ಷಿ ಮೂಲಕವಾಗಿ ಅವರ ತಾಯಿ ಅಷ್ಟು ಕಳಕಳಿಯಿಂದ ಪ್ರಾರ್ಥನೆ ಮಾಡಿದಾಳೆ, ದುಃಖದಿಂದ ಪ್ರಾರ್ಥನೆ ಮಾಡಿದಾಳೆ. ಎಸಯ್ಯ, ನಾನು ಪಡ್ತಿರತಕ್ಕಂಥ ಅವಸ್ಥೆ ನನಗೆ ಸಾಕಾಯ್ತಯ್ಯ. ಅವಳ ದುಃಖ ನನಗೆ, ಅವಳು ಏನು ಪ್ರಾರ್ಥನೆ ಮಾಡ, ಅವಳ ದುಃಖ, ಅವಳ ನೋವು, ಅವಳ ಬಳಲು ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅದಯ್ಯ. ತಾಯಿ ಯಾವ ಥರ ತಾಳ್ಲಿಕ್ಕೆ ಆಗ್ತದ? ಪ್ರೈಸ್ ಲಾರ್ಡ್ ಜೀಸಸ್. ಆಗ್ತಾ ಇಲ್ಲ ಎಸಯ್ಯ, ಅವಳನ್ನು ಗುಣಪಡಿಸು ದೇವರು ಎಂಬುದಾಗಿ ಅವಳು ಹಾಗೆ ಬಾಯಿಗೆ ಬರಲಾರದ ಪ್ರಾರ್ಥನೆ ಹಾಗೆ ಪ್ರಾರ್ಥನೆ ಮಾಡಿಕೊಂಡ್ಲು. ಎಲ್ಲರೂ ಹೇಳ್ತಿರಲ್ವಯ್ಯ, ಪ್ರಾರ್ಥನೆ ಮಾಡಿಕೊಂಡು ಕೆಳಗಡೆ ಆ ಸಮಯದಿಂದಲೇ ಅವಳ ಮಗಳು ದೊಡ್ಡ ಮಗಳು ಶಾಂತವಾದಳು. ಮನೆಗೆ ಬಂದರು. ಅವ್ರ ಪಾಸ್ಟರ್ ಪ್ರಾರ್ಥನೆ ಮಾಡಿದರು, ಅವ್ರ ತಲೆ ಮೇಲೆ ಕೈ ಇಟ್ಟು ಅವಳಿಗೆ ಸಮಾಧಾನ ಆಯಿತು. ಮತ್ತು ಹಲ್ಲೆಲೂಯಾ, ಅವಳು ಹೊಸ ಒಡಂಬಡಿಕೆ ಬೈಬಲ್ ಕೊಟ್ಟರು, ಭೇಟಿಯೇ ಪಡ್ತಿರೋ. ಅವಳು ಸುಮ್ಮನೆ ಸೈಲೆಂಟಾಗಿರ್ತಾಳೆ, ತೊಗೊಂಡೋಗ್ತಾಳೆ ಬೈಬಲ್. ಅವ್ರ ತಾಯಿಗೆ ಆ ಮನೆಗೆ ತೊಗೊಂಡೋಗ್ತಾಳೆ. ಮನೆಯಲ್ಲಿ ಅವರ ಮಗಳು ಶಾಂತವಾಗಿರ್ತಾಳೆ. ಹಲ್ಲೆಲೂಯಾ, ಶಾಂತವಾಗಿರ್ತಾಳೆ ಅಂದರೆ ನಿದ್ದೆ ಮಾಡೋಕೆ ಹೋಗ್ಬಿಟ್ರೆ ಮತ್ತಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಅವರ ತಾಯಿ, ಆ ಮಗಳು ಶಾಂತವಾಗಿರ್ತಾಳೆ. ಅವ್ರ ತಾಯಿ ಹೇಳ್ತಾ ಇದ್ದಾಳೆ, ಎಷ್ಟೋ ಯುಗಗಳಾಯ್ತು ಏನೋ ನಮಗೆ ಸಮಾಧಾನ ಇಲ್ಲದೆ. ಸಮಾಧಾನ ಎಷ್ಟೋ ಯುಗಗಳಾಗಿರ್ಬೋದು, ಇಂಥ ಒಂದು ಶಾಂತಿ, ನನ್ನ ಮಗಳು ಶಾಂತವಾಗಿದ್ದಾಳಲ್ಲ ಅಂಥೇಳಿ ಆ ದಿನ ಅವ್ರ ತಾಯಿ ಎಷ್ಟೋ ನೆಮ್ಮದಿ ಅನಿಸು, ಎಷ್ಟೋ ಸಮಾಧಾನ, ಎಷ್ಟೋ ಧೈರ್ಯ ಆ ತಾಯಿಗೆ ಉಂಟಾಯ್ತಂತೆ. ಎಲ್ಲರೂ ಹೇಳ್ತಿರಲ್ವಯ್ಯ ದೇವ್ರ ಮಕ್ಕಳೇ. ಅಂಥ ಸಮಯದಲ್ಲಿ ಅವರು ತಾಯಿ ಮಗಳನ್ನು ತಗೊಂಡು ಹೋಗ್ತಾ ಪ್ರತಿ ವರ್ಷ ಮಾಡೋದು ಎಲ್ಲ ಒಂದೊಂದಾಗಿ ಚೇಂಜ್ ಆಗ್ತದೆ. ಆದರೆ ಅವ್ರ ತಂಗಿ ಅವಳು ಚಿಗರ್ ಮಾಡೋದಿಲ್ಲ. ಅವ್ರ ತಮ್ಮನೂ ಅವನು ಪಾಪ ಮ್ಯೂಸಿಕ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅವನು ಮ್ಯೂಸಿಕ್ ಹಚ್ಚಿದ್ರೆ ಡ್ಯಾನ್ಸ್ ಕದಲ್ತಾ ಇರ್ತಾನೆ, ಎಲ್ಲಿ ಮ್ಯೂಸಿಕ್ ಹಚ್ಚಿರ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ತಂಗಿನೂ ಹಾಗೆಲ್ಲ, ಅವರು ಭಾಳ ಕುಲುಕು, ಅವಳಿಗೂ ಕುಲುಕು. ಅಲ್ಲಿ ರಕ್ಷಣೆ, ರೋಗದಿಂದ ರಕ್ಷಣೆ, ಎಲ್ಲ ಹೇಳ್ತಿರಲ್ವ್ಯ, ರೋಗದಿಂದ ರಕ್ಷಣೆ, ಬಾಧೆಯಿಂದ ರಕ್ಷಣೆ, ಎಲ್ಲದರಿಂದ ರಕ್ಷಣೆ, ಮತ್ತು ಕೊನೆಗೆ ನಿತ್ಯ ಜೀವ, ಪರಲೋಕ ರಾಜ್ಯ ಸಿಗ್ತದೆ. ಇವೆಲ್ಲ ಕೇಳಿ ಅವರು ಚೆನ್ನಾಗಿ ಭದ್ರವಾಗಿ ಯೇಸು ಕ್ರಿಸ್ತ ನಂಬಿಕೊಂಡು ತನ್ನ ಪಾಪ, ತನ್ನ ಶಾಪ, ತನ್ನ ರೋಗ ಎಲ್ಲದರಿಂದ ಬಿಡುಗಡೆಯಾಗಿದೆ. ಈಗ ಪರಲೋಕ ಸಿಗ್ತದೆ. ಮತ್ತು ಬದುಕು ದಿನಗಳಲ್ಲಿ ಏನಿದೆ? ಸಂತೋಷ, ಸಮಾಧಾನ, ಆನಂದ, ಒಂದು ಧೈರ್ಯ. ಇದರಿಂದ ಅವಳು ಮತ್ತು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಳು? ಜಾಬ್ಗೆ ಹೋಗ್ತಾ ಇದ್ದಳು. ಆ ಉದ್ಯೋಗಕ್ಕೆ ಹೋಗ್ತಾ ಇದ್ಕೊಂಡು ಅವಳು ಹಾಗೆ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಳು. ಆವಾಗ ಅವಳು ಗುಣವಾಗಿದ್ಕೊಳ್ಳಿ, ನನ್ನಂತ ಇಂಥ ರೋಗಿಗಳನ್ನು ಗುಣ ಆಗಬೇಕು, ನಾನು ಪ್ರಾರ್ಥನೆ ಮಾಡಬೇಕು. ಅವ್ರು ಪ್ರಾರ್ಥನೆ ವಾಕ್ಯ ಹೇಳ್ತಾರೆ ಪಾಸ್ಟರು. ನಂಬಿದ್ದವರು ದೀಕ್ಷಾಸ್ಥಾನ ಅನ್ನೋದು ಮಾರ್ಕ್ಸ್ ವಾರ್ತೆ 16 ನಾವು ನೋಡ್ತೇವೆ. ನಂಬಿ ದೀಕ್ಷಾಸ್ಥಾನ ಹೊಂದಿದ್ದವರು ರಕ್ಷಣೆ ಹೊಂದರು, ನಂಬದೇ ಹೋಗೋರು ನಾಶಕ್ಕೆ ಗುರಿಯಾಗುವರು. ನಂಬುವವರಿಂದ ಈ ಸೂಚಕ್ರಿಯೆಗಳು ಹಿಂಬಾಲಿಸು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ, ಅವರು ಪ್ರಾರ್ಥನೆ ಮಾಡಿದರೆ ಅವರು ಗುಣವಾಗುವರು. ಹಾವುಗಳನ್ನು ಎತ್ತಿದ್ರು ಕಚ್ಚುವುದಿಲ್ಲ, ಯಾವುದೇ ವಿಷ ಪದಾರ್ಥವು ಅವರನ್ನು ಕುಡಿಸಿದ್ರು ಕೂಡ ಅವರಿಗೆ ಯಾವ ಕೇಡಾಗುವುದಿಲ್ಲ. ಹೊಸ ಭಾಷೆಗಳನ್ನು ಮಾತಾಡ್ತಾರೆ. ಅವರಿಗೆ ಈ ಸೂಚಕ್ರಿಯೆಗಳೆಲ್ಲ ಏನಾಗ್ತವೆ? ಅವರನ್ನು ಹಿಂಬಾಲಿಸುತ್ತೆ ಎಂಬುದಾಗಿ ಹೇಳ್ತಾರೆ. ಅವಳು ಏನು ಮಾಡ್ತಾಳೆ? ಅವಳು ಕೂಡ ಪ್ರೇಯರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದಿನಕ್ಕೆ ಅರ್ಧ ತಾಸು ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಅವ್ರ ತಾಯಿಗೆ ಬರ್ತಾ ಅಯ್ಯೋ, ನನ್ನ ತಾಯಿ ನಾಶವಾಗ್ತಾ ಇಲ್ಲ, ನನ್ನ ತಮ್ಮ ನಾಶವಾಗ್ತಾ ಇದ್ದಾನಲ್ಲ, ಹೇಗೆ ಮಾಡ್ಬೇಕೆಂಬುದಾಗಿ ಹೇಳ್ಕೊಂಡು ಕರ್ತನೆ ವಾಕ್ಯದಲ್ಲಿ ಓದ್ತಾಳವಳು. ವಾಕ್ಯದಲ್ಲಿ ಏನೋ ಓದ್ತಾಳವಳು. 18ನೇ ಅಧ್ಯಾಯ, ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯ. ಅಲ್ಲೇ ವಾಕ್ಯದಲ್ಲಿ ಅದ್ಭುತವಾದಂಥ ಸಂಗತಿ ಓದ್ತಾಳವಳು. ಓದಿದ ಕೂಡಲೇ ಅಯ್ಯೋ, ನಾನು ಒಬ್ಬಳೇ ಇದ್ದೇನಲ್ಲ, ಇಬ್ಬರು ಬೇಕಲ್ಲ. 18ನೇ ಅಧ್ಯಾಯ 18ನೇ ವಚನ, ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನ. ನಾನು ಒಬ್ಬಳೇ ಇದ್ದೇನಲ್ಲ ಅಂತೇಳಿ ಅವಳು ಪ್ರತಿದಿನ ಬೈಬಲನ್ನು ಓದ್ತಾ ನೂತನವಾದಂಥ ಸಂಗತಿಗಳು ಕಲಿತಾ ಇದ್ದಾಳು ಅವಳು. ನಾನು ಒಬ್ಬಳೇ ಇದ್ದೀನಲ್ಲ, ನನ್ನ ಪ್ರಾರ್ಥನೆಗೆ ನನ್ನ ಜೊತೆಲಿ ಇನ್ನೂ ಇದ್ರೆ ಎಲ್ಲ ಜನ ಪ್ರಾರ್ಥನೆ ಕೇಳೋದಿದ್ದಾರೆ, ತಾನು ಕುಟುಂಬದಲ್ಲಿ ಒಬ್ರು ಬೇಕು ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಓದ್ರಿ, ಭೂಲೋಕದಲ್ಲಿ ನೀವು ಏನೇನು ಬಂಧಿಸುತ್ತೀರೋ, ಕಟ್ಟುತ್ತೀರೋ, ಲಾಕ್ ಮಾಡ್ತೀರೋ, ಅದು ಪರಲೋಕದಲ್ಲಿ ಕೂಡ ಲಾಕ್ ಮಾಡಲಾಗುತ್ತದೆ. ನೀವು ಭೂಲೋಕದಲ್ಲಿ ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ಹೇಳಲಾಗಿದೆ. ಸತ್ಯವಾಗಿ ಕಂಟಿನ್ಯೂ ಮಾಡಿ. ಮತ್ತು ಇದಲ್ಲದೆ ನಿಮ್ಮಲ್ಲಿ ಇಬ್ಬರು
ತಾವು ಬೇಡಿಕೊಳ್ಳ ಅರ್ಥ ಆಗ್ತದೆ. ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕಂಥ ಯಾವುದಾದ್ರೂ ಇದ್ರೆ ಒಂದು ಕಾರ್ಯದ ವಿಷಯದಲ್ಲಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಇದ್ದರೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಅವರಿಗೆ ಅವರು ಏನು ಬೇಡ್ಕೊಂಡ್ರು ಇಬ್ಬರು ಏನು ಇಬ್ಬರು ಅಥವಾ ಮೂವರು ಜನರು ಒಮ್ಮನಸ್ಸಿಂದ ಏನು ಬೇಡ್ಕೊಂಡ್ರು ಪರಲೋಕದಲ್ಲಿರುವಂತ ತಂದೆ ಅವರಿಗೆ ಇಲ್ಲ. ಒಂದು ಮತ್ತೊಂದು ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲಿ ಒಂದು ಪಾರ್ಟ್. ಇಬ್ಬರು ಇದೆ ನೋಡ್ರಿ, ಇಲ್ಲಿ ಮೂರನೇ ಪದ ಕೊಟ್ಟಿಲ್ಲ. ಇಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕಂಥದ್ದು ಇಬ್ಬರು ಸಮ್ಮತಪಟ್ಟು ಕೇಳಿದ್ರೆ ಯಾವ ವಿಷಯಕ್ಕಾದರೂ ಭೂಮಿಯ ಮೇಲೆ ಒಂದುಗಳು ಕೂಡಿ ಸಮ್ಮತಿಸಿದ ಇಬ್ಬರು ಒಂದ್ ಮನಸ್ಸಿಂದ ಕೂಡಿ ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. ಮುಂದೆ ಓದ್ತೀರಿ. ಕಾರಣ ಏನಂದ್ರೆ ಇಬ್ಬರಾಗಲಿ ಮೂವರಾಗಲಿ, ಇಲ್ಲಿ ಮೂವರು ಬಂತು ನೋಡ್ರಿ, ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬಂದರೆ ಎಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ದೇವರು ಇದ್ದಾನೆ. ಎಲ್ಲ ದೇವರಿದ್ದಾನೆ. ಈಗ ಇಬ್ಬರು ಮೂರು ಎಲ್ಲಿ ಕೂಡಿ ಬರ್ತಾರೆ? ಯಾರ ಹೆಸರ ಮೇಲೆ? ಯೇಸುವಿನ ಹೆಸರಿನಲ್ಲಿ ಕೂಡಿ ಬಂದರೆ ಅಲ್ಲಿ ನಾನಿದ್ದೀನಿ ಎಂಬುದಾಗಿ ಹೇಳಿದ್ದಾನೆ. ಇವಳಿಗೆ ಅಯ್ಯೋ ಪರಮೇಶ್ವರ್ ಮುಜಿ ಅವ್ರು ಕೊಯ್ತು ನಾನು ಈಗ ಮತ್ತೆ ಯಾರಾದ್ರೂ ನನಗೊಬ್ರು ಬೇಕಲ್ಲ, ನನ್ನ ಜೊತೆಯಲ್ಲಿ ಬೇಕಲ್ಲ ಅಂತ ಹೇಳಿರುವಾಗ ಇವಳು ಪ್ರಾರ್ಥನೆ ಮಾಡ್ತಿರುವಾಗ ಅವ್ರ ತಮ್ಮ ಮೊಬೈಲ್ ಅದೇಂತಾರೆ ಸೌಂಡ್ ಸಿಸ್ಟಮ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ನೀವು ಇವಳು ಎದ್ದೇಳಿ ಹೋಗಿ ಮತ್ತು ಸೌಂಡ್ ಕಡಿಮೆ ಮಾಡಿ ಬರ್ತಾಳೆ. ಕಡಿಮೆ ಮಾಡಿ ಬಂದರೆ ಇವಳು ಬಂದು ಮತ್ತೆ ಪ್ರಾರ್ಥನೆ ಮಾಡಿದ್ರೆ ಸಾವಕಾಶ ಸೌಂಡ್ ಚಾಲು ಮಾಡ್ತಾನಂತ. ಮತ್ತೆ ಸೌಂಡ್ ಚಾಲು ಸೌಂಡ್ ಇಡ್ತಾನೆ. ಅಯ್ಯೋ ದೇವರೇ, ನಮ್ಮ ತಮ್ಮನ್ನು ರಕ್ಷಿಸ್ಕೊಳ್ತಾನೆ, ಕಾಪಾಡ, ಅವನ ನಮ್ಮ ತಮ್ಮ ಸತ್ಯನಾಸಾಗಲಿ ಅಂತೇಳಿ ಕಲಿಸ್ತಾ ಇಲ್ಲ. ಆ ತಮ್ಮನಿಗೆ ರಕ್ಷಣೆ ಆಗ್ಲಿಕ್ಕರ್ತಾನೆ, ಅವನು ಕಲೀಲಿ ದೇವ್ರೆ, ಅವನನ್ನು ಕಾಪಾಡ್ದೇವ್ರೆ, ನಾನು ಒಬ್ಬಳೇ ಇದನ್ನೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಯಾರಾದರೂ ಒಬ್ರು ಕೊಡದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅವನಿಗೆ ಡ್ಯಾನ್ಸ್ ಮಾಡ್ತೀಯಪ್ಪ, ಸರಿ ಡ್ಯಾನ್ಸೇ ಮಾಡ ಅಂತೇಳಿ ಒಂದು ಒಳ್ಳೆಯ ಗಾಯಕನು, ಕ್ರೈಸ್ತ ಗಾಯಕನ ಹಾಡುಗಳು, ದೇವರ ಕ್ರೈಸ್ತ ಗೀತೆಗಳನ್ನು ಹಾಡುವ ಕ್ಯಾಸೆಟ್ ಕೊಟ್ಟಿರ್ತಾರೆ. ಆ ಕ್ಯಾಸೆಟಲ್ಲಿ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಯಾವುದೊಂದು ಸೈಲೆಂಟ್ ಹಾಡು ಬರುತ್ತೆ, ಆ ಹಾಡು ಕೇಳ್ತಾರೆ. ಆ ಹಾಡು ಕೇಳಿದ ಕೂಡಲೇ ಅವನ ಜೀವನವೇ ಚೇಂಜ್ ಆಗ್ತದೆ. ಅವನ ಜೀವನ ಇಷ್ಟು ಸುಳ್ಳು, ಮೋಸ, ವಂಚನೆ, ಕೆಟ್ಟತನ, ದುರ್ಮಾರ್ಗತನ, ಪಾಪಿಷ್ಟತನ, ಎಲ್ಲ ಲೋಕದ ಆಶಾಪಾಶಗಳಲ್ಲಿ ಕಣ್ಣಿನ ಸೇರಿದ ಎಲ್ಲ ಹೋಗಲಾಡಿಸ್ಕೊಂಡು ಆ ಹಾಡು ಅವನ ಜೀವನ ಚೇಂಜ್ ಮಾಡ್ತದೆ. ಆವತ್ತಿಂದ ದೀದಿ ಮೈ ಬಿ ಆತ ತೆರೆ ಸಾತ್ ಪ್ರಾರ್ಥನಾ ಕರ್ನಿಗೆ. ಆವಾಗ ಕರ್ತನೇ ನಿನಗೆ ಸ್ತೋತ್ರ ಕರ್ತನೆ, ರಾಜ ನನಗೆ ಒಬ್ಬರನ್ನು ಕೊಟ್ಟಿದ್ದು ಕರ್ತನೆ. ಈಗ ಆ ತಮ್ಮ ಮ್ಯೂಸಿಕ್ ಬಾರಿಸ್ತಾನೆ, ಇವಳು ಹಾಡಾಡ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ಪ್ರತಿದಿನ ಅರ್ಧ ತಾಸು ಪ್ರಾರ್ಥನೆ. ಜಾಬ್ ಎಲ್ಲ ಡ್ಯೂಟಿ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾಳೆ. ಇವಳು ಹೋಗ್ತಾಳೆ ಕೆಲಸ ಮಾಡಲಿಕ್ಕೆ, ಅರ್ಧ ತಾಸು ಪ್ರಾರ್ಥನೆ. ಗಂಭೀರವಾಗಿರ್ತಿಲ್ಲ ಆ ಪ್ರಾರ್ಥನೆ ಅಂತ ಗೊತ್ತಿದೆ. ತಾನು ಮನೆ ಅಷ್ಟೇ ಪ್ರಾರ್ಥನೆ ಇಲ್ಲ, ಅರ್ಧ ತಾಸು ಎಲ್ಲ ಹೊರಗಿನವ್ರನ್ನ ಕರೆದು ಅರ್ಧ ತಾಸಲ್ಲಿ ಪ್ರಾರ್ಥನೆ ಮಾಡಿ ಅವ್ರನ್ನ ಗುಣ ಹೋಗಲಿ ಅಂತೀರಿ, ಅವ್ರಿಗೆ ಸ್ವಸ್ಥತಾಗಲಿ ಎಂಬುದಾಗಿ ಹೀಲಿಂಗ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡ್ತಾಳು. ಏನು ಸ್ವಸ್ಥತೆ ಮಾಡುವ ಸೇವೆಯನ್ನು ಸ್ಟಾರ್ಟ್ ಮಾಡ್ತಾಳು. ಎಲ್ಲರಿಗೂ ಹೇಳ್ತಿರಲ್ವ್ಯ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲ ಗ್ರೂಪ್ ಮಾಡಿಕೊಂಡು ಎಲ್ಲರಿಗೆ ಬಂದಿರೋ ಜೋಕ್ ಎಲ್ಲರಿಗೆ ಕಳಿಸೋಣ, ಎಲ್ಲ ನಮ್ಮ ಇವ್ರಿಗೆ ಗ್ರೂಪ್ ಮಾಡಿಕೊಂಡು ನಮಗೆ ಬಂದಿರತಕ್ಕಂಥ ಎಲ್ಲ ಮೆಸೇಜ್ಗಳು ಕಳಿಸೋಣ ಅಂತೇಳಿ 1,000 ಮೆಸೇಜ್ಗಳೆಲ್ಲ ಕಳಿಸಿದ್ರೆ ಉದ್ಧಾರ ಆಗೋದಿಲ್ಲ. ಇವಳು ಈಗ ಪ್ರಾರ್ಥನೆಯಲ್ಲಿ ಬೈಬಲಲ್ಲಿ ತನ್ನ ಕೆಲಸ ಕಾರ್ಯಗಳು, ತನ್ನ ಜಾಬ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಮತ್ತು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅನೇಕ ಜನ ಅವಳ ಪ್ರಾರ್ಥನೆಗೆ ಬಂದು ಏನಾಗ್ತಾ ಇದ್ದಾರೆ, ಗುಣವಾಗ್ತಾ ಇದ್ದಾರೆ. ಅವಾಗ ಬಂದಿದ್ದವ್ರಿಗೆಲ್ಲ ಪ್ರೇಯರ್ ಮಾಡೋದು, ಅವ್ರಿಗೆಲ್ಲ ಗುಣ ಆಗೋದು ನೋಡಿ ಭಾಳ ಖುಷಿ. ಇವಳು ತಂಗಿ ಬರ್ತಾ ಇಲ್ಲ. ಅವ್ರ ತಾಯಿ ಏನಂದ್ರೆ ಗೊತ್ತಿದೆ, ಮಾಜಿ ಆ ಪಾವನ ಪ್ರೇಯರ್ಕು ಅಂತ ಹೇಳಿದ್ರೆ ಭಾಳ ದಿನ ಆಯ್ತು, ಏನು ನಮ್ಮ ತಾಯಿ ಬರ್ತಾಳೆ ಅಂತ ಕೇಳಿದ್ರೆ ಮಾಜಿ ಏನು ಅನ್ಬೇಕು? ಅಭಿ ಸಬ್ ಕುಚ್ ಆರಾಮ ನಾ ಮೈ ಕ್ಯೂ ಆನಾ, ಅಭಿ ಯೇಸು ಮಸೀ ಕಾ ಜरूरत नहीं लगता मेरे को ಅಂತ ಏನು ಹೇಳಿದ್ಲು. ಈಗ ಚರ್ಚ್ ಮತ್ತು ಯೇಸು ಮಸೀ, ಯೇಸುವಿನ ಅಗತ್ಯ ಇಲ್ಲ ಇರ್ಬೋದು, ಯಾಕಂದ್ರೆ ನನಗೆ ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಲ್ಲ, ನಾನ್ಯಾಕೆ ಬರಬೇಕು ಅಂತೇಳಿ ಚರ್ಚ್ಗೆ ಬರೋದನ್ನು ನಿಂತು ಬಿಟ್ಲಂತವಳು. ಕ್ಲಿಯರ್ ಹೇಳ್ತಾ ಇದ್ದಾಳೆ. ಅವಳಿಗೆ ಏನಂದ್ರೆ ಅಭಿಗ ಸಬ್ಕು ಚಿಕನ್ ಅಭಿಕ್ಯೂ ಅಮ್ಕು ಚರ್ಚ್, ಎಲ್ಲ ಚೆನ್ನಾಗಿದೆಯಲ್ಲ, ಈಗ ನಮ್ಗೆ ಯಾಕೆ ಚರ್ಚ್ ಅಂತ ಹೇಳ್ತಾಳೆ. ಆದರೆ ಅವ್ರ ತಾಯಿಗೆ ಪಿಟ್ಸ್ ರೋಗ ಇತ್ತಂತೆ. ಆ ಪಿಟ್ಸ್ ರೋಗಕ್ಕೆ ಮಾತ್ರೆ ತಿಂತಾ ಇದ್ಲವಳು. ಆದರೆ ಅವಳು ಹೇಳಿದ್ಲು, ಮಾಜಿ ನೀವು ಪ್ರಾರ್ಥನೆಗೆ ಬಂದರೆ ನೀನು ಪಿಟ್ಸ್ ರೋಗನೋ? ಪಿಟ್ಸ್ ರೋಗ ಭಾಳ ವರ್ಷದಿಂತಿಲ್ಲ, ಅದೆಲ್ಲೇ ಹೋಗ್ತದೆ, ಬಾ ಮಮ್ಮಿ ಪ್ರಾರ್ಥನೆಗೆ ಅಂತೇಳಿ ಮಮ್ಮಿಗೆ ಯಾರು ಕರಿತಾ ಇದ್ದಾರೆ? ಮಕ್ಕಳು ಕರಿತಾ ಇದ್ದಾರೆ.
ಮಕ್ಕಳಿಗೆ ತಾಯಿಯಲ್ಲಿ ಕರಿತಾ ಇದ್ದಾಳೆ, ಮಗ ಮಗಳೇ ಮಮ್ಮಿ ನನಗೆ ಟಿ ವಿ ಬೇಕು ಮಮ್ಮಿ, ಟಿ ವಿ ಸೀರಿಯಲ್ ಗೀರಿಯಲ್ ಎಲ್ಲ ತೋರಿಸಿ ತಗೋ ಮಗ, ಇಲ್ಲೋ ಅಲ್ಲೆಲ್ಲೋ ಫೋನ್ ಮಾಡಿ ಮತ್ತೆ ಮಗ ರಿಮೋಟ್ ಕಂಟ್ರೋಲ್ ಅಕ್ಕಿ ಡಬ್ಬಿಲಿದೆ ತೆಗೆದು ಯೂಸ್ ಮಾಡ್ಕೊ ಅಲ್ಲಿ. ಒಬ್ಬ ಮಕ್ಕಳಿಗೇನು ಉದ್ಧಾರ ಮಾಡ್ತಾ ಇಲ್ಲ. ಮತ್ತು ಇನ್ನು ಕೆಲವರು ಇದ್ದಾರೆ, ಹೆದರಬೇಡ ಮೊಬೈಲ್ ಅಲ್ಲೇ ಇಟ್ಟೋಗಿದ್ದೀನಿ ಚಾರ್ಜಿಂಗ್ನಲ್ಲಿ, ನೀನು ಅದನ್ನು ಆಟ ಆಡ್ಕೋತಿರು, ನಾನು ಸ್ವಲ್ಪ ಹೋಗಿ ಬರ್ತಿರ್ತೇವೆ. ಒಳ್ಳೆ ಹುಡುಗರನ್ನ ಕೆಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಇವಳು ಅಯ್ಯೋ ನಮ್ಮ ತಾಯಿ ಸುಮ್ಮನೆ ವೇಸ್ಟ್ ಮಾಡಿ ಟಿ ವಿ ಮುಂದೆ ಕೂತ್ಕೊಳ್ತಾ ಇದ್ದಾಳೆ ಅಂತೇಳಿ ಅವಳೇನು ಮಾಡ್ತಾಳೆ, ಒಂದು ವಾಕ್ಯದ ಸತ್ಯವನ್ನು ತಿಳಿದುಕೊಂಡು ಇವಳು ಚೇಂಜ್ ಆಗಬೇಕಾದ್ರೆ, ಇವಳ ಆರೋಗ್ಯವಾಗಬೇಕಾದ್ರೆ ನಾನೇನೋ ಒಂದು ಮಾಡ್ಬೇಕಂತೇಳಿ ಇವತ್ತಿಂದ ಅವಳಿಂದ ಏನು ಮಾಡಿದ್ ಗೊತ್ತಿದೆ, ಅವ್ರಿಗೆ ಚರ್ಚಿಗೆ ಕರಲಿ ಬರ್ತಾ ಇಲ್ಲ ಅವಳು, ಯಾರು ತಾಯಿ ಬರ್ತಾ ಇಲ್ಲ. ಇವಳು ಏನು ಮಾಡಿದ್ಲು, ಅವ್ರ ತಾಯಿ ಪಿಟ್ಸ್ ರೋಗದಿಂದ ಗುಣ ಆಗೋದಕ್ಕಾಗಿ ಇವಳೇ ಪ್ರತಿದಿನ ಬೈಬಲ್ ತೆಗೆದು ದೇವರ ವಾಕ್ಯವನ್ನು ಓದಲು. ಯಾಕೆ, ಯಾವ ವಾಕ್ಯ ಅಂದರೆ ಅವಳು ಈ ಕೀರ್ತನೆ 107:19 ಬೇಗನೆ ಓದ್ತೀರೀಗ, ಕಾರ್ಯಕ್ರಮ ನಡೆದು ಬೇಗನೆ 107:19. ಆಗ ಜನರು ತಮ್ಮ ಇಕ್ಕಟ್ಟಿನಲ್ಲಿ ಅವರು ಕರ್ತನಿಗೆ ಕೂಗಿ ಮೊರೆ ಇಟ್ಟರೆ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಸಂಕಟ ಒಳಗಿಂದ ಅವರನ್ನು ರಕ್ಷಿಸಿ ತನ್ನ ವಾಕ್ಯ, ಈ ದೈವ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿ ಸ್ವಸ್ಥ ಮಾಡಿ ಅವರ ನಾಶನಗಳಿಂದ ಅವರನ್ನು ತಪ್ಪಿಸಿ, ಅವರು ಯಾರು, ಆ ಮಾನವರು ಕರ್ತನನ್ನು ದೇವರನ್ನು ಆ ದೇವರ ಒಳ್ಳೆತನಕ್ಕೋಸ್ಕರವಾಗಿ, ಕರುಣೆ ದಯಕ್ಕೋಸ್ಕರವಾಗಿ ಆತನು ಮಾನವರಿಗೆ ಮಾಡಿರತಕ್ಕಂಥ ಅದ್ಭುತಗಳಿಗೋಸ್ಕರ ಅವರು ಕೊಂಡಾಡಲಿ, ಸ್ತುತಿ ಮಾಡಲಿ, ಹಾಡಲಿ ಎಂಬುದಾಗಿ ಕೀರ್ತನೆಗಾರನು ಹೇಳಿದ್ದಾನೆ. ಏನು ಮಾಡಲಿ, ಹಾಡಲಿ, ಕೊಂಡಾಡಲಿ, ಕೀರ್ತನೆಗಾರನು ಹೇಳಿದ್ದಾನೆ. ಈ ವಾಕ್ಯ ಓದಿದ ಕೂಡಲೇ ಅವಳಿಗೇನಿಸುತ್ತೆ, ನಮ್ಮ ತಾಯಿಗೆ ಏನು ಮಾಡಿದ್ರು ಚೇಂಜ್ ಆಗೋದಿಲ್ಲ. ನಮ್ಮ ತಾಯಿ ಮುಂದೆ ಮಮ್ಮಿ ಆ ಪ್ರೇರಕನೇ ಆಯ್ತು ಚಲ್ತಾ, ನಾನು ನಿನ್ನ ಮುಂದೆ ಬೈಬಲ್ ಓದ್ತೀನಿ, ಬೈಬಲ್ ಕೇಳು ನೀನು. ಆಕೆಗೆ ಪ್ರೆಸೆಂಟ್ ಮಾಡೋಕ್ಕೆ ಬರೋದಿಲ್ಲ, ಬೈಬಲ್ ಓದ್ತಾ ಇದ್ದಾಳೆ ಅವಳು. ಯಾಕಂದರೆ ಅವಳಿಗೇನಿದೆ, ದೇವರ ವಾಕ್ಯ ಅವಳು ಕೇಳಿದ್ರೆ ಅವಳ ಜೀವನದಲ್ಲಿ ಬದಲಾವಣೆ ಬರ್ತದೆ, ಅವಳು ಗುಣವಾಗ್ತಾಳಂತೆ. ಎಷ್ಟೋ ವರ್ಷಗಳಿಂದಿದೆ, ಹೋಗಿಲ್ಲ ಅವಳಿಗೆ. ಏನು ತಲೆನೋವಲ್ಲ, ಪಿಟ್ಸ್ ರೋಗ. ತಲೆನೋವು ಹೋಗೋದು ದೊಡ್ಡ ಮಾತಾ? ನೊಪ್ಪಿ ಪೋಕೊಂಡ ಪರವಾಗಿಲ್ಲ, ನನಗೆ ತಲೆನೋವು ಹೋದ್ರೆ ಪರವಾಗಿಲ್ಲ, ಹೋಗಿಲ್ಲದ ಪರವಾಗಿಲ್ಲ, ನಾನು ಮಾತ್ರ ಪ್ರೇರಕ್ಕೆ ಹೋಗೋದಿಲ್ಲ. ಅದಕ್ಕೆ ಇನ್ನೂ ಮಟ್ಟ ರೋಗಗಳು ಗುಣ ಆಗುವುದಿಲ್ಲ ಹಂಗೆ ಹೇಳ್ಕೊಂಡ್ರೆ. ಪ್ರೈಸ್ ಲಾರ್ಡ್ ಜೀಸಸ್. ಇವಳು ತಾಯಿ ಮುಂದೆ ಕೂತ್ಕೊಂಡು ಬೈಬಲ್ ಓದ್ತಾ ಇದ್ದಾಳೆ. ದೇವರಾದ ಕರ್ತನು ಏಸಯ್ಯ ಅಲ್ಲಿಂದ ಹಾದೋಗ್ತಾರವಾಗ ಕುಷ್ಠರೋಗಿ ಬಂದು ಕೂಗಿ, ಅಯ್ಯ ನನ್ನ ಮೇಲೆ ಕರುಣೆ ಇಡು, ದಯವಿಡು ಎಂಬುದಾಗಿ ಮೊರೆ ಇಟ್ಟಿರುವಾಗ ಆ ಕುಷ್ಠರೋಗಿಗೆ ಕೇಳಿದನು, ನಿನ್ನ ಇಷ್ಟ ಇದ್ರೆ ನಾನು ಗುಣಪಡಿಸು. ಇವೆಲ್ಲ ಒಂದೊಂದಾಗಿ ದಿನಾ ಓದ್ತಾ ಇದ್ಲತ್ತೇಳು. ಬೈಬಲ್ ದೇವ್ರ ಮಕ್ಕಳೇ, ಬೈಬಲ್ ಒಂದು ರೋಗಿಯ ಮುಂದೆ ಓದ್ತಾ ಇದ್ದರೆ ಯಾರು ಹುಚ್ಚಳಾಗಿ ಗುಣಮುಖಳಾಗಿ ದೇವರ ಮಗಳಾಗಿ ಅವಳು ಕ್ರೈಸ್ತವಳಲ್ಲ, ಅನ್ಯಳು ದೇವರು ನಂಬಿಕೊಂಡು ದೀಕ್ಷಾಸ್ತಾನ ತಗೊಂಡು ಅವರ ತಾಯಿ ಹತ್ರ ಬೈಬಲ್ ಕೂತ್ಕೊಂಡು ಓದ್ತಾ ಇದ್ದಾಳೆ. ಓದ್ತಾ 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 ಕೆಲವು ತಿಂಗಳಾಯಿತು, ಒಂದು ತಿಂಗಳಾಯಿತು. ಅಮಾವಾಸ್ಯೆ ಹುಣ್ಣಿಮೆಗೆ ಅವಳಿಗೇನು ಬರ್ತಿತ್ತು? ಏನು ಬರ್ತಿತ್ತು? ಹೌದು ಪಾಪ, ಅನ್ಬೋಯ್ತು ಅವರಿಗೆ. ಅಮಾವಾಸ್ಯೆ ಹುಣ್ಣಿಮೆಗೆ ಪಿಟ್ಸ್ ಬರ್ತಿತ್ತು. ಅವ್ರಿಗೆ ಗೊತ್ತಿದೆ, ಪಿಟ್ಸ್ ಇದ್ದವ್ರಿಗೆ ತಿಂಗಳಕ್ಕೊಂದ್ಸರಿ ಬರ್ತದದು. 2 ತಿಂಗಳಾಯಿತು ಬರಲಿಲ್ಲ. 3 ತಿಂಗಳು. ಮಮ್ಮಿ देखिए आप, परमेश्वर ने आपके जीवन में चमत्कार किया है. ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಚಮತ್ಕಾರ ಮಾಡಿದ್ದಾನೆ. ಯಾಕೆ ಇವತ್ತು 2 ತಿಂಗಳಾಯ್ತು ನೋಡಿ ಪಿಟ್ಸ್ ಬರಲಿಲ್ಲ, ನೀನು ಬರೋದಿಲ್ಲ ಅಂತೇಳಿ. ಇನ್ನು ನೀನು ಚರ್ಚ್ಗೆ ಬರಬೇಕು. ಯಾಕಂದರೆ ಮತ್ತೆ ನೀನು ಗುಣ ಆಗಿದ್ಕೊಳ್ಳಿ, ಹೀಗೆ ಮನೇಲಿ ಕುಂತ್ರೆ ಇದಕ್ಕಿಂತ ಹೆಚ್ಚಿನ ಪಿಟ್ಸ್ ನಿನ್ನನ್ನು ಕಾಡ್ತದೆ. ಅಲ್ಲೇಲ್ವ್ಯಾ? ಮೊದಲು ಸ್ವಲ್ಪ ಇತ್ತು ತಲೆನೋವು, ಈಗ ಬೇಡ ಅಷ್ಟು ತಲೆನೋವು ಬಂದುಬಿಡ್ತದೆ. ಮೊದಲು ಭಾಳ ಕಡಿಮೆ ಇತ್ತು ಪಿಟ್ಸು, ಇನ್ನು ಬೇಕಿಲ್ಲದಷ್ಟು ಬಂದುಬಿಡ್ತದೆ. ತಾಯಿಗೆ ಹೇಳ್ತಾಳೆ, ದೇವ್ರು ಎಷ್ಟು ಒಳ್ಳೆ ದೇವ್ರು ನೋಡ್ರಿ ಎಂಬುದಾಗಿ ಹೇಳಿರುವಾಗ ಅವ್ರ ತಾಯಿನ ಏನು ಮಾಡ್ತಾಳೆ? ಎಲ್ಲರ ಕೈಗಳತ್ತಿ ಹೇಳ್ತೀರ ಅಲ್ಲಲ್ವಿಯ? ಕೈ ತೋರಿಸಿರಲ್ಲ, ಎಲ್ಲರ ಕೈ ಹೇಳ್ತೀರಿ ಎಲ್ಲರೂ ಅಲ್ಲಲ್ವಿಯಾ? ಪ್ರೈಸ್ ಲಾರ್ಡ್ ಜೀಸಸ್. ಅಲ್ಲಿ ಯಾಕಂದರೆ ಫ್ಯಾನ್ ಇದ್ದರೆ ಬೇಗ ನೀವು ನಿದ್ದೆ ಮಾಡ್ತೀವಿ ಅಂತೀರಿ, ಕರೆಂಟ್ ಹೋಗಿದ್ದು ಕಳಿಸ್ತೈತೆ. ಪ್ರೈಸ್ ಲಾರ್ಡ್ ಜೀಸಸ್. ಸೊ ಆದ ಕಾರಣ ಇಲ್ಲಿ ಅವರ ತಾಯಿ ಏನಾದಳು? ಗುಣಮುಖಳಾದ್ಲು. ಈಗ ಇದೆಲ್ಲ ಗುಣಮುಖ, ಎಲ್ಲರೂ ಪ್ರೇರ್ ಹೋಗ್ತಾಳೆ. ಅವ್ರು ತಂಗಿ ಕರ್ತಾರೆ, ತಂಗಿ ಬಾರೆ, ನೀನು ಬಾರೆ, ಮೈ ಕಿಸಿಗೂ ಮಾತನೆ ಕೋ, ಯಾರು ದೇವರಲ್ಲ ಅಂತೇಳಿ. ಹೀಗೆ
ಇವಳು ರಕ್ಷಣೆ ಹೊಂದಿ ಅವರ ತಾಯಿನೂ ಪ್ರಾರ್ಥನೆ ನಡೆಸಿದ್ಲು, ಅವರ ತಮ್ಮನನ್ನು ಪ್ರಾರ್ಥನೆ ನಡೆಸಿದ್ಲು, ಅವರ ತಂಗಿ ಕೂಡ ಒಂದು ದೊಡ್ಡ ಅಪಘಾತದಲ್ಲಿ ಅವಳನ್ನು ದೇವರು ಗುಣಪಡಿಸಿದ್ಕೊಳ್ಳೆ ಅವರೆಲ್ಲರೂ ಕೂಡಿ ಈಗ ಅರ್ಧ ತಾಸು ಪ್ರಾರ್ಥನೆಗೆ ಸ್ವಸ್ಥತೆಗಾಗಿ ಮಾತ್ರ ಬರ್ತಾ ಇದ್ದಾರೆ. ಅವರಿಗೆ ಇವಳು ಸ್ವಚ್ಛ ಬಂದು ಈ ಸ್ವಾರ್ಥ ದೇವರು ಮಾಡಿರುವ ಒಳ್ಳೆಯ ಉಪಕಾರಗಳನ್ನು ನೀವು ಹೇಳ್ರಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಎಂಬುದಾಗಿ ಅನೇಕ ಜನರಿಗೆ ಸ್ವಾರ್ಥ ಸಾರ್ತಾ ಇದ್ದಾಳೆ. ಸಂಕಟದಲ್ಲಿದ್ದವರು ಮೊರೆ ಇಟ್ಟಾಗ ದೇವರಿಗೆ ಅವ್ರ ತಾಯಿ ಏನು ಕೇಳಿದ್ಲು? ಅಯ್ಯೋ, ಇವಳ ದುಃಖ ನೋಡ್ಲಿಕ್ಕಾಗ್ತಾ ಇಲ್ಲ ನಮ್ಮ ತಂದೆ, ಇವಳ ಸಂಕಟ ನಮ್ಗೆ ನೋಡ್ಲಿಕ್ಕಾಗ್ತಾ ಇಲ್ಲ. ದೇವರೇ ಏಸಯ್ಯ, ನೀನು ನಿಜವಾದ ದೇವರಾದರೆ ನನ್ನ ಮಗಳನ್ನು ಗುಣಪಡಿಸೆಂಬುದಾಗಿ ಮಾಡಿರುವ ಪ್ರಾರ್ಥನೆ ಅವರನ್ನು ಸಂಕಟದಿಂದ ಬಿಡಿಸೋದು ಮಾತ್ರ ಅಲ್ಲದೆ ದೇವರ ವಾಕ್ಯವನ್ನು ಅವರ ಕುಟುಂಬಕ್ಕೆ ಕಳಿಸಿ ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲರ ದುರ್ಮಾರ್ಗತನವನ್ನು, ಕೆಟ್ಟತನವನ್ನು, ಪಾಪಿಷ್ಟತನವನ್ನೆಲ್ಲ ಹೋಗಲಾಡಿಸಿ ಎಲ್ಲರೂ ದೇವರ ಭಯಭಕ್ತಿಯಿಂದ ದೇವರನ್ನು ಸೇವಿಸ್ತಾ ಇದ್ದಾರೆ. ಮತ್ತು ತಮ್ಮ ತಮ್ಮ ಕೆಲಸ, ತಮ್ಮ ಬಿಸ್ನೆಸ್ಸು, ಅವರ ಮಗನು, ಅವರ ಆ ಒಂದು ಸಹೋದರಿಯ ಮಗನು ಕೂಡ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಇವಳು ಕೂಡ ಒಂದು ಸಣ್ಣ ಪುಟ್ಟ ಕೆಲಸ ಹೋಗ್ತಾ ಇರುವಾಗ ಆ ಕೆಲಸ ಬಿಟ್ಲವಳು. ಆದರೆ ಇವಳು ಇನ್ನೂ ಹೆಚ್ಚಾಗಿ ಬೈಬಲ್ ಪ್ರಾರ್ಥನೆ ಬಿಡಲಿಲ್ಲ. ಯಾವತ್ತೂ ಬೈಬಲ್ ಓದೋದು, ಬೈಬಲ್ನಲ್ಲಿರುವ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋದು. ತನ್ನ ಮನಸ್ಸಿಗೆ ಎಷ್ಟು ಸಮಾಧಾನ, ಎಷ್ಟು ಧೈರ್ಯ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು ಎಂದು ಯಾಕೆ ಚಿಂತೆ ಮಾಡ್ತೀರಿ? ಏನು ಕುಡಿಯಬೇಕು, ಏನು ಧರಿಸಿಕೊಳ್ಬೇಕು, ಏನು ತಿನ್ನಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಆತನ ರಾಜ್ಯವನ್ನು ಏನು ಹುಡುಕ್ರಿ? ಮೊದಲು ಏನು ಹುಡುಕ್ರಿ? ಪ್ರಾರ್ಥನೆಗಿಂತ ಮೊದಲು ಏನ್ರಿ? ಪ್ರಾರ್ಥನೆಯನ್ನು ಬೇಕು. ಪ್ರಾರ್ಥನೆಗಿಂತ ಮೊದಲು ಏನು ಬೇಕ್ರಿ? ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಅವಾಗ ಎಲ್ಲವೂ ಸೇರಿಸಿಕೊಳ್ಳಾಗ್ತದೆ. ಇವಳು ಪಾಪ ಪ್ರಾರ್ಥನೆ ಮಾಡ್ತಾ ಬೈಬಲ್ ಓದ್ತಾ ಸೇವೆ ನಡೆಸ್ತಾ ಇದ್ದಾಳೆ. ಅವಳು ಅರ್ಧ ತಾಸು, ಒಂದು ತಾಸಾಗಿ ದೇವರೇ ನಂಗೆ ಭಾಳ ಟೈಮ್ ಕೊಡಬೇಕಾಗ್ತಾ ಇದ್ದಿಲ್ಲ, ಜನ ಎಲ್ಲರೂ ಭಾಳ ಬರ್ತಾ ಇದ್ದಾರೆ, ಅವರೆಲ್ಲ ಗುಣ ಆಗಬೇಕಲ್ಲ ಅಂತೇಳಿ ಭಾಳ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಏನಾಯಿತು, ಇವಳು ಕೆಲಸ ಬಿಡುವಂಥ ಸ್ಥಿತಿ ಬಂತು. ಕೆಲಸ ಬಿಟ್ಲು. ಒಂದು ದಿವಸ ಏನಾಯಿತು, ಅವಳ ಕಡೆ ಪ್ರಾರ್ಥನೆಗೆ ಬರ್ತಿರ್ತಕ್ಕಂಥ ಒಬ್ಬಳು ಗುಣವಾಗಿದ್ದವಳು ಬಂದ್ಲು. ಕೆಲವು ಜನ ಬರ್ತಾ ಇರ್ತಾರೆ, ಕೆಲವು ಜನ ಬಂದುಬಿಟ್ಟು ಹೋಗ್ತಾ ಇರ್ತಾರೆ. ಆದರೆ ಇವಳು ಎಲ್ಲ ಜನರಿಗೆ ಪ್ರಾರ್ಥನೆ ಮಾಡ್ತಾರೆ. ಗುಣವಾದ ಕೂಡಲೇ ಏನಾಯಿತು, ಅವಳು ಬಂದ್ಲು. बहन जी आप क्या करते हो? नहीं कुछ नहीं, अभी तो काम छोड़ी हूँ, कुछ काम नहीं है. और कैसा कर रहे हो घर का? क्या नहीं, परमेश्वर बहुत बड़ा है, परमेश्वर यीशु मसीह प्रभु बहुत बड़ा है, वही हमारा चला रहा है. ನಾನು ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀಯಾ ಅಂತೇಳಿ. ನಿಮ್ಮದು ಕಂಪ್ನಿ ಇದೆಯಾ? ಹೌದು, ನಾನು ಕಂಪ್ನಿಯಲ್ಲಿ HR ಆಫೀಸರ್ ಹೆಡ್ ಆಗಿದ್ದೇನೆ, ನೀವು ಅಲ್ಲಿ ಕೆಲಸ ಮಾಡ್ಬೋದು, ಆ ಕಂಪ್ನಿಯಲ್ಲಿ ನನ್ನ ದೊಡ್ಡ ಪೋಸ್ಟ್ ಇದೆ. ಹೌದಾ? ಅವಳು ಆ ಕಂಪ್ನಿಯಲ್ಲಿ ಅವಳಿಗೆ ಒಳ್ಳೆ ಕೆಲಸ ಕೊಡಿಸಿದ್ಲು. ಏನು ಕೊಡಿಸಿದ್ಲು? ಒಳ್ಳೆ ಕೆಲಸ ಕೊಟ್ಟು ಅವಳಿಗೆ ಪ್ರಾರ್ಥನೆ, ಇವಳನ್ನು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕೊಟ್ಟು ಅವಳು, ಆ ಒಡೆಯರು ಕೂಡ, ಆ ಒಂದು ಕಂಪನಿಯ HR ಕೂಡ ಅವಳಿಗೆ ಸನ್ಮಾನಿಸತಕ್ಕಂಥ ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಸುಖದಿಂದಿದ್ದಾರೆ, ಕ್ಷೇಮದಿಂದ. ಎಲ್ಲ ಹೇಳ್ತೀರಿ ಹಲ್ಲೆಲೂಯ. ಆತನ ರಾಜ್ಯವನ್ನು, ಆತನ ನೀತಿಯನ್ನು, ಜೀವನ ಶೂನ್ಯ ಹೇ, ಅಶಾಂತಿ, ಅಸಮಾಧಾನ, ದುಃಖ, ಬಾಧೆಗಳು, ವೇದನೆಗಳು, ದುಡ್ಡಿದ್ದವರಾಗಲಿ ದುಡ್ಡು ಇಲ್ಲದವರಾಗಲಿ ಎಲ್ಲರೂ ಯೇಸು ಇಲ್ಲದ ಜೀವನ ನರಕ ಜೀವನ, ಯೇಸು ಇಲ್ಲದ ಜೀವನ ಸುಖ ಇಲ್ಲದ ಜೀವನ, ಯೇಸು ಇಲ್ಲದ ಜೀವನ ನೆಮ್ಮದಿ ಇಲ್ಲದ ಜೀವನ. ಯೇಸು ಇದ್ದರೆ ನಿತ್ಯ ಸಮಾಧಾನ, ನಿತ್ಯ ಶಾಂತಿ, ನಿತ್ಯ ನೆಮ್ಮದಿ. ಯಾವ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಧರಿಸಲಿಕ್ಕೆ ಯಾವ ಕೊರತೆ ಇರೋದಿಲ್ಲ. ಎಲ್ಲವನ್ನು ಕೊಟ್ಟಿರ್ತಾನೆ. ಮನಸ್ಸಿಗೇನು ಕೊಟ್ಟಿರ್ತಾನೆ? ಶಾಂತಿ ಕೊಟ್ಟಿರ್ತಾನೆ. ಮತ್ತು ಯಾವತ್ತಿಗೂ ಸಂತೋಷ, ಹರ್ಷ, ಆನಂದ ನಮ್ಮಲ್ಲಿ ತುಂಬಿರ್ತದೆ. ನಾವು ಅವ್ರಿಗೆ ಹೋಗಿ ಯೇಸು ಮಾಡಿರುವ ಉಪಕಾರಗಳನ್ನು ಹೇಳಿಕೊಳ್ಳುವಷ್ಟಕ್ಕೂ ಅನೇಕ ಜನರಿಗೆ, ಕಷ್ಟ, ಕಣ್ಣೀರು, ದುಃಖ, ಬಾಧೆಗಳಲ್ಲಿದ್ದವರಿಗೆ ಸುವಾರ್ತೆ ಸಾರುವಷ್ಟಕ್ಕೂ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ಈಗ ಕುಟುಂಬ ಭಾಳ ದೊಡ್ಡ ಜಾತಿ ಕುಟುಂಬ ರೀ. ಆ ಕುಟುಂಬದ ವಿರೋಧಿಗಳು ಎಷ್ಟಾದ್ರಂತೆ, ಅವರ ರಿಲೇಷನ್, ಅವರ ಸ್ವಂತ ಸೋದರ ಮಾವ, ಅವರ ತಾಯಿಯ ತಮ್ಮ, ಅವರ ತಂದೆಯ ಸಹೋದರರು ಎಲ್ಲರೂ ಶತ್ರುಗಳಾಗ್ಬಿಟ್ರಂತೆ. ಯಾಕೆ? ಇವರು ಕ್ರಿಶ್ಚಿಯನ್ ಆಗಿದ್ರು, ಇವರು ಯೇಸು ಕ್ರಿಸ್ತ ನಂಬ್ಕೊಂಡ್ರು ಅಂತೇಳಿ. ಚರ್ಚ್ಗೆ ಹೋಗ್ತಾ ಇದ್ದಾರೆ, ಇವರು ಮನೆಯಲ್ಲ ಅಂತೇಳಿ. ಆದರೆ ಒಂದು ದಿವಸ ಅವರ ಮಾಮ ಬಂದು ಕೇಳಿದರೆ, ಈ ಹುಡುಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಗುಣ ಆಗ್ತಾ ಇದೆ ಅಂತೇಳಿ. ಅವ್ರ ಮಾಮ ಬಂದು, ನನ್ನ ಮನೆಗೂ ಬಂದು ಪ್ರೇಯರ್ ಮಾಡು, ಇಷ್ಟು ಜನ ಎಲ್ಲ ಪ್ರೇಯರ್ ಮಾಡ್ತಾ ಇದೆ, ಎಲ್ಲ ಆರಾಮಾಗ್ತದ್ರೆ ಅಂತೇಳಿ. ಅಂದಿನಿಂದ ಅವರಿಗೆ ವಿರೋಧವಾಗಿ ನಿಂತಿರುವ ರಿಲೇಷನ್ಸ್ಗಳು, ಅವರ ಸಂಬಂಧಿಕರು ಕೂಡ ಅವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರಂತೆ. ಹಲ್ಲೆಲೂಯಾ. ನೀನು ದೇವರ ದೃಷ್ಟಿಯಲ್ಲಿ ಅನುಗುಣವಾಗಿ ನಡ್ಕೊಂಡ್ರೆ ಆ ಶತ್ರುಗಳು ಕೂಡ ನಿನಗೇನಾಗ್ತಾರೆ?
ಮಿತ್ರರಾಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ ದೇವ್ರ ಮಕ್ಕಳೇ, ಈಗ ತನಗೆ ವಿರೋಧವಾಗಿರ್ತಕ್ಕಂಥ ತನ್ನ ಸ್ವಂತ ಮನೆತನದವರು ಶತ್ರು ಆಗಿದ್ದಾರೆ. ಅವಳು ಯೇಸು ಕ್ರಿಸ್ತನ ವಾಕ್ಯವನ್ನು ಓದ್ತಾ ಅವರೆಲ್ಲ ಶತ್ರುವಾಗಿ ಇವಳನ್ನು ದ್ವೇಷಿಸ್ತಾ ಇದ್ರೆ ಅವಳ ಮೇಲೆ ಜಗಳಕ್ಕೆ ಹೋಗಿಲ್ಲ ಅಂತ. ಯಾಕಂದ್ರೆ ಯೇಸು ಏನು ಹೇಳಿದ್ದಾನೆ? ದುಷ್ಟರು ನೋಡಿ, ದುಷ್ಟರನ್ನು ವಿರೋಧಿಸಬೇಡ್ರಿ, ಅವ್ರು ಒಂದು ಕೆರೆ ಹೊಡೆದ್ರೆ ಇನ್ನೊಂದು ಕೆರೆ ತೋರಿಸ್ರಿ, ಅವ್ರು ನಿಮ್ಮನ್ನು ಶಪಿಸಿದ್ರೆ ನೀವು ಅವ್ರನ್ನ ಆಶೀರ್ವದಿಸ್ರಿ, ಅವರು ನಿಮ್ಮನ್ನು ದ್ವೇಷಿಸಿದ್ರೆ ಅವ್ರಿಗೆ ಒಳ್ಳೆಯದನ್ನು ಮಾಡ್ರಿ, ಮತ್ತು ಅವ್ರು ನಿಮ್ಮನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸೋರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅಂದರೆ ಇವಳು ಪ್ರೀತಿಸ್ತಾ ಇದ್ಳು, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ಳು, ಅವರಿಗೆ ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅದರ ನಿಮಿತ್ತ ಅವಳ ರಿಲೇಷನ್ಗಳು ಎಷ್ಟು ಜನ ಶತ್ರು ಆಗಿದ್ದಾರೆ, ಅವರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದಾರೆ. ಹೌದು, ಯೇಸು ನಿಜವಾಗಲೂ ಎಲ್ಲರಿಗೂ ಒಳ್ಳೆ ದೇವರು, ನಿಜವಾಗಲೂ ಒಳ್ಳೆ ದೇವರು ಅಂತೇಳಿ ಅವರ ಗುಣಲಕ್ಷಣ. ಯಾರ ಗುಣಲಕ್ಷಣ? ಆ ಒಂದು ಹುಚ್ಚಳಾಗಿದ್ದವಳು, ಹಲ್ಲೆಲೂಯ, ಆ ಒಂದು ಹುಚ್ಚಳಾಗಿ ಮನಸ್ಸು ತಿರ್ಕೊಂಡು ಅವಳು ದೇವರ ಜೀವನ ಮಾಡ್ತಿರುವಾಗ ಆ ಮನೆಯಲ್ಲ, ಈ ಬೈಬಲ್ನಲ್ಲಿರುವ ವಾಕ್ಯಗಳು ಅವರ ಜೀವನದಲ್ಲಿ ಪ್ರೀತಿ ಮೂಲಕವಾಗಿ, ಕರುಣೆ ಮೂಲಕವಾಗಿ, ಕ್ಷಮೆ ಮೂಲಕವಾಗಿ, ಎಲ್ಲರ ಜೊತೆಯಲ್ಲಿ ಸಮಾಧಾನದಿಂದ ನಡ್ಕೊಳ್ಳತಕ್ಕಂಥ ಅವರ ಜೀವನವನ್ನು ನೋಡಿ ಅವರಿಗೆ ವಿರೋಧವಾಗಿರತಕ್ಕಂಥ ಅವರ ರಿಲೇಷನ್ಸ್ ಎಲ್ಲ ಹೇಳ್ತಾರಲ್ವಯ್ಯ, ನಿಧಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಯಾರಿಗೂ. ಅವ್ರ ರಿಲೇಷನ್ಸ್ಗಳಿಗೆ ದೇವರು ಸ್ವಸ್ಥತೆ ಮಾಡ್ತಾ ಇದ್ರು. ದೇವ್ರ ಮಕ್ಕಳೇ, ಎಂಥ ಒಳ್ಳೆ ದೇವರು ನಾವು ಆರಾಧಿಸ್ತಾ ಇದ್ದೇವೆ. ಅನೇಕ ಅನ್ಯ ಜಾತಿ ಜನಾಂಗದ ಇವರು ಮಾಮೂಲಿ ಕುಟುಂಬದವರ, ಬ್ರಾಹ್ಮಣ ಕುಟುಂಬದವರು, ಈಗ ಅವರಿಗೆ ಎಷ್ಟು ಜನ ಶತ್ರು ಆಗಿದಾರಲ್ಲ ಅವರು ಕೂಡ ಇವರ ಪ್ರೀತಿ, ಇವರ ತಾಳ್ಮೆ, ಇವರ ಸಹನೆ, ಇವರ ಕ್ಷಮಿಸುವಂಥ ಮನಸ್ಸು, ಇವರ ಪ್ರೀತಿಸುವಂಥ ಮನಸ್ಸನ್ನು ನೋಡಿ ಅವರ ರಿಲೇಷನ್ಸ್ಗಳು ಕೂಡ ಈಗ ಪ್ರಾರ್ಥನೆಗೆ ಬರ್ತಾ ಇದ್ದಾರಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಇನ್ನು ಮುಂದೆ ಕರ್ತನ ವಾಕ್ಯವೇ ನನ್ನ ಜೀವವಾಗಿದೆ. ಯೇಸುವಿನ ಬಾಯಿಂದ ಬಂದಿರತಕ್ಕಂಥ ಎಲ್ಲ ನುಡಿಗಳು ನಮ್ಮ ಆತ್ಮ ಪ್ರಾಣಕ್ಕೆ ಶಕ್ತಿ ಸಾಮರ್ಥ್ಯವಾಗಿದೆ. ಈ ವಾಕ್ಯವು ಒಂದು ರೋಗಿಯನ್ನು ಗುಣಪಡಿಸ್ತಾ ಇದೆ. ಆಮೇನ್. ಈ ವಾಕ್ಯವು ಎಷ್ಟೋ ವರ್ಷಗಳಿಂದ ಫಿಟ್ಸ್ ಆಗಿರ್ತಕ್ಕಂಥ ಅವಳಿಗೆ ಗುಣಪಡಿಸಿದ್ದಾರೆ, ನಿಮ್ಮನ್ನು ಗುಣಪಡಿಸೋದಿಲ್ಲವಾ? ಆಮೇನ್, ಹಲ್ಲೆಲೂಯ. ಹಾಗಾದ್ರೆ ಏನು ಮಾಡ್ಬೇಕು? ಈ ವಾಕ್ಯವನ್ನು ಪ್ರತಿದಿನ ಓದಿದ್ರೆ ಏನಾಗ್ತದೆ ನಮ್ಮದು? ಇಲ್ಲ ಪಾಸ್ಟ್ ನಮ್ಗೆ ಟೈಮ್ ಇಲ್ಲ, ಮೊಬೈಲಲ್ಲಿ ಬಂದಿರೋ ಮೆಸೇಜ್ ಓದಲಿಕ್ಕೆ ನಮಗೆ ಟೈಮ್ ಇಲ್ಲ, ಅದಷ್ಟೇ ನಾವು ಮತ್ತೇನಿದೆ, ಮತ್ತೆ ಟಿ ವಿ ಯಾರು ನೋಡ್ಬೇಕ್ರಿ? ಟಿ ವಿಲಿ ಸೀರಿಯಲ್ ನೋಡ್ಬೇಕು, ಅದೇ ಹಾಕಿರಿ, ಅದೇನು ಇಲ್ಲ, ಅದರಲ್ಲಿ ಕರೆನ್ಸಿ ಹಾಕ್ಬಿಟ್ಟಿದೆ, ಅದು ವೇಸ್ಟ್ ಆಗ್ತದೆ. ಕರೆನ್ಸಿ ನೋಡ್ಬೇಕಾದ್ರೆ ಕರೆನ್ಸಿ ಆಗಿದ್ರೆ ವೇಸ್ಟ್ ಆಗ್ತದೆ. ಏನಾಗಿದೆ? ಇಲ್ಲ ನಮ್ಮ ಫ್ರೆಂಡ್ ಅವ್ರ ಮನೇಲಿ ಪಾರ್ಟಿ ಇದೆ, ಅಷ್ಟಕ್ಕೆ ಪಾರ್ಟಿಗೆ ಮೊದಲೇ ಏನು ಚೆನ್ನಾಗಿ ಹೋಗಿದ್ರು ಅಂದರೆ ಪ್ರಾರ್ಥನೆ ಬೇಡ, ಬೈಬಲ್ ಬೇಡ, ಆದರೆ ಆ ಕುಟುಂಬ ಪ್ರಾರ್ಥನೆ ಬೈಬಲ್ ಇಲ್ಲದಿದ್ರೆ ಅವ್ರಿಗೆ ಗೊತ್ತಿದೆ ಅವ್ರ ಬದುಕೇ ಇಲ್ಲಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯ. ನಾ ಹೆಂಗೆ ತಯಾರಾಗಿ ಬರ್ತೀನಿ ನೋಡು ಪಾರ್ಟಿಗೆ, ಏನೇನು ಕನಸುಗಳು. ಆದರೆ ಇಲ್ಲೇ ಹುಚ್ಚಳಾದಂಥ ಕುಟುಂಬಕ್ಕೆ ದೇವರು ಸುಖ ಕೊಟ್ಟಿದ್ದಾನೆ, ರೋಗದಿಂದ ವಾಸಿಯಾಗಿದ್ದಾರೆ. ಈ ಬೈಬಲ್ ಯೇಸುವನ್ನು ನಂಬಿಕೊಂಡು ಕೇಳ್ತಿರ್ತಕ್ಕಂಥವ್ರಿಗೆ ಕುಟುಂಬದಲ್ಲಿ ಅಶಾಂತಿ, ಅಸಮಾಧಾನ, ನೆಮ್ಮದಿ, ಏನು ಸುಖ ಇಲ್ಲದಂಥ ಜೀವನ, ಸುಖ, ಶಾಂತಿ, ಸಮಾಧಾನದಿಂದ ತುಂಬಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಎಲ್ಲರ ಎದ್ದಿನಿಂತು ದೇವರಿಗೆ ಸಮರ್ಪಿಸೋಣ. ಎಲ್ಲರ ಎದ್ದಿನಿಂತು ದೇವರಿಗೆ ಸಮರ್ಪಿಸಿ ಕರ್ತನ ರಾಜ್ಯದ ಕುರಿತು, ಕರ್ತನ ಶಿಲುವೆ ಮೇಲೆ ನಮಗಾಗಿ ಸುರಿಸಿರುವ ರಕ್ತದ ಕುರಿತು, ಕರ್ತ ನಮಗಾಗಿ ಶ್ರಮೆ, ರೋಗ, ಬಾಧೆಗಳನ್ನು ಹೊತ್ತಿದ್ದ ಕುರಿತು ಸ್ಮರಿಸೋಣ. ನನ್ನ ಶಾಪಗಳು ಆತನ ಹೊತ್ತನು, ನನ್ನ ರೋಗಗಳು ಆತನ ಹೊತ್ತನು, ನನ್ನ ವ್ಯಾಧಿಗಳು ಆತನ ಹೊತ್ತನು, ನನಗೆ ರಕ್ಷಣೆಯನ್ನು ಆತನು ಪ್ರಸಾದಿಸಿದನು. ಜೀವನಮಾನ ಕಾಲವೆಲ್ಲ ನಮಗೆ ಸುಖ ಬೇಕಾದರೆ ನಾವು ಬೈಬಲನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಖಾಲಿ ಪ್ರಾರ್ಥನೆಗೆ ಹೋಗೋದು, ಕುಂದ್ರೋದು, ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಹಾಡು ಆಡ್ತಾರೆ, ಭಜನೆ ಮಾಡ್ತಾರೆ, ಅಲ್ಲೆಲ್ಲ ಗಿಟಾರ್ ಬಾರಿಸ್ತಾರೆ, ಕೀಬೋರ್ಡ್ ಬಾರಿಸ್ತಾರೆ, ಅಷ್ಟೇ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲದ. ಅದಕ್ಕಿಂತ ಎಂಜಾಯ್ ಏನಿದೆ ಅಂದರೆ ಈ ದೇವರ ವಾಕ್ಯ ನಾವು ಮನಸ್ಸಲ್ಲಿ ಇಟ್ಕೊಂಡು ಓದುತ್ತಾ ಇದ್ದರೆ, ಇದನ್ನು ಅನುಸರಿಸ್ತಾ ಇದ್ದರೆ ನೀವು ಅನೇಕ ಜನರಿಗೆ ಸಂತೋಷ, ಸಮಾಧಾನ ಹಂಚುವಷ್ಟಕ್ಕೂ ನಿಮ್ಮನ್ನು ತುಂಬುತ್ತಾರೆ ದೇವರು. ಹೌದು ಕರ್ತನೆ, ಒಳ್ಳೆ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಎಷ್ಟು ಆಸಕ್ತಿಯಿಂದ, ಈ ಫ್ಯಾನ್ ಇಲ್ಲದಿದ್ದರೂ ಎಷ್ಟು ಆಸಕ್ತಿಯಿಂದ, ಎಷ್ಟು ಕಷ್ಟಪಟ್ಟು ಕೂತಿದ್ದಾರೆ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ. ಅವರ ಜೀವನದಲ್ಲಿ ದೇವರು ಸುಖ ತರಲಿ. ಕಣ್ಣನ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ ರಾಜ, ಎಂಥ ಅನ್ಯ ಜನರು ಕೂಡ ನಿನಗೆ ಮೊರೆ ಇಟ್ಟಿರುವಾಗ, ಅವರ ಸಂಕಟ ಕಾಲದಲ್ಲಿ ಏಸಯ್ಯ, ನೀನು ನಿಜವಾದ ದೇವರ, ನೀನು ರಕ್ಷಿಸುವ ದೇವರ, ಕಾಪಾಡುವ ದೇವರಾದರೆ
ನನ್ನನ್ನು ಕಾಪಾಡು ಎಂಬುದಾಗಿ ಇವತ್ತು ನನ್ನ ಜೊತೆಯಲ್ಲಿ ನೀವು ಪ್ರಾರ್ಥನೆ ಮಾಡೋದಾದರೆ, ಏಸಯ್ಯನ ಜೊತೆಲಿ ಏಸಯ್ಯನ ಕಡೆಗೆ ನೀವು ಪ್ರಾರ್ಥನೆ ಮಾಡೋದಾದರೆ, ನನ್ನ ಪ್ರಿಯ ಸಹೋದರಿ ಕೂತ ಸ್ಥಳದಲ್ಲೇ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದ ರೋಗ, ಕಷ್ಟ, ಬಾಧೆ, ತೊಂದರೆ, ನೆಮ್ಮದಿ ಇಲ್ಲದಂಥ ಜೀವನ ಮಾಡ್ತಿದ್ರೆ ಇವತ್ತು ದೇವರು ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಈ ವಾಕ್ಯವನ್ನು ಕೇಳಿ, ಈ ವಾಕ್ಯದ ಸತ್ಯವನ್ನು ನೀವು ಗ್ರಹಿಸೋದಾದರೆ, ನಂಬೋದಾದರೆ ಖಂಡಿತವಾಗಿ ನಿಮಗೆ ಬಿಡುಗಡೆ, ಸುಖ, ಶಾಂತಿ, ನೆಮ್ಮದಿ, ಕೆಲಸ ಇಲ್ಲದಂಥ ಸಮಸ್ಯೆಗಳು, ಜಾಬ್ ಇಲ್ಲದಂಥ ಸಮಸ್ಯೆಗಳಿಂದ ಕೂಡ ಪರಿಹಾರ ಕೊಡ್ತಕ್ಕಂಥವನಾಗಿದ್ದಾನೆ. ಹೌದು ಕರ್ತನೇ, ರಾಜಾದಿರಾಜನೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ಯಾರ್ಯಾರು ನನ್ನ ಜೊತೆಲಿ ತನ್ನ ರೋಗಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ, ಏಸಯ್ಯ ನಿನ್ನ ಗಾಯಗಳ ಹಸ್ತನ ಚಾಚಿ ಎಷ್ಟೋ ವರ್ಷಗಳಿಂದ ಪೀಡಿಸ್ತಕ್ಕಂಥ ರೋಗಗಳು ಅವರಿಗೆ ಗುಣಮುಖರಾಗಲಿ ಕರ್ತನೇ. ಎಷ್ಟೋ ಜನರು ಬೈಬಲನ್ನು ಓದುತ್ತಾ ಬೈಬಲನ್ನು ಕೇಳ್ತಾ ಗುಣಮುಖರಾಗಿದ್ದವರು ಇದ್ದಾರೆ ಕರ್ತನೇ. ಇನ್ನು ಮುಂದೆ ಅವರ ಮನೆಗಳಲ್ಲಿ ಪ್ರತಿದಿನ ಬೈಬಲ್ ಓದೋರನ್ನು ನಿಲ್ಲಿಸು ಕರ್ತನೇ. ರಾಜ ಕರ್ತನೇ, ನಿನ್ನ ರಕ್ಷಣೆ, ನಿನ್ನ ಸುಖ, ನಿನ್ನ ಸಮಾಧಾನ, ನಿನ್ನ ಶಾಂತಿ, ನಿನ್ನ ನೆಮ್ಮದಿ ಅವರೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾರೆ. ಕಾಪಾಡು ದೇವರೇ, ರಾಜಾದಿರಾಜನೇ ಏಸಯ್ಯ ನೀನು ಪ್ರತಿಯೊಬ್ಬರ ಕಣ್ಣೀರುಗಳು ಒರೆಸುವ ಏಸಯ್ಯನಾಗಿದೆ ಕರ್ತನೆ. ಅವರ ಬಾಧೆಗಳು, ದುಃಖಗಳು ದೂರ ಮಾಡಿರ್ತಕ್ಕಂಥ ಏಸಯ್ಯನಾಗಿದೆ. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಶುಭವಾಗಲಿ, ಮೇಲಾಗಲಿ, ಒಳ್ಳೆದಾಗಲಿ ಎಂಬುದಾಗಿ ಹಾರೈಸುತ್ತಾ, ಯೇಸುವೇ ಈ ಲೋಕಕ್ಕೆ ನೀನು ಬಂದಿದ್ದು ಜಗದ ಉದ್ಧಾರಕ್ಕಾಗಿ, ಮನುಷ್ಯನ ಉದ್ಧಾರಕ್ಕಾಗಿ, ಮಾನವನ ಕ್ಷೇಮಕ್ಕಾಗಿ, ಮಾನವನ ರಕ್ಷಣೆಗಾಗಿ, ಮಾನವನ ಸುಭದ್ರತೆಗಾಗಿ, ಮಾನವನ ಸುಖಕ್ಕಾಗಿ ಎಂಬ ಸತ್ಯವು ಕರ್ತನೆ ಇವತ್ತು ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ಜೀವನದಲ್ಲಿ ಕರ್ತನೆ ಪ್ರಸಾದಿಸು, ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರೇ, ಹೀಗೆ ಪ್ರಾರ್ಥನೆಯಲ್ಲಿ ಬೈಬಲ್ ಓದ್ತಾ, ಚರ್ಚಿಗೆ ಹೋಗ್ತಾ, ಎಲ್ಲ ಮಾರ್ಗಗಳಿದೆ. ಚರ್ಚಿಗೆ ಹೋಗೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ, ಬೈಬಲ್ ಓದೋದ್ರಿಂದ, ಕ್ರಿಸ್ತನನ್ನು ನಂಬಿಕೊಳ್ಳೋದ್ರಿಂದ ಎಲ್ಲ ವಿಷಯಗಳು ನಿಮ್ಮ ಜೀವನದಲ್ಲಿ ಸುಗಮಯವಾಗಿ ಆಗಲಿ ಎಂಬುದಾಗಿ ಹಾರೈಸ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್.